ಹಲೋ ಫ್ರೆಂಡ್ಸ್, ನಾನು ನಿಮ್ಮ ತೀರ್ಥ ಪ್ರಸಾದ್ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕಾಮರ್ಸ್. ಕಾಂಪಿಟೇಟಿವ್ ಎಕ್ಸಾಮ್ಸ್ ಕುರಿತಂತೆ ಜನರಲ್ ಅವೇರ್ನೆಸ್ ಅಥವಾ ಜನರಲ್ ನಾಲೆಡ್ಜ್ ಸೆಕ್ಷನ್ ಬಗ್ಗೆ ಈ ವಿಡಿಯೋದಲ್ಲಿ ಹೇಳಕ್ ಹೊರಟಿದ್ದೀನಿ. ಸೊ ಇದನ್ನ ಸಾಮಾನ್ಯ ಜ್ಞಾನ ಅಂತ ಕನ್ನಡದಲ್ಲಿ ಕರಿತೀವಿ. ತುಂಬಾ ಜನ ಇದಕ್ಕೆ ಹೆದರ್ಕೋತಾರೆ. ತುಂಬಾ ಜಾಸ್ತಿ ಇದೆ ಸಿಲೆಬಸ್ಸು, ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಎಕಾನಮಿ ಎಲ್ಲ ಓದಬೇಕು ಅಂತ. ಆದ್ರೆ ಅಷ್ಟೊಂದು ಹೊರೆ ತಗೊಳ್ಳುವಂತ ಅವಶ್ಯಕತೆ ಇಲ್ಲ. ನೀವು 10ನೇ ಸ್ಟ್ಯಾಂಡರ್ಡ್ ವರ್ಗೂ ಏನ್ ಓದಿದ್ದೀರಾ, ಸ್ಟೇಟ್ ಸಿಲೆಬಸ್ ಆಗ್ಲಿ ಸೆಂಟ್ರಲ್ ಸಿಲೆಬಸ್ ಆಗ್ಲಿ, ಏನ್ ಓದಿದಿರಾ ಅದನ್ನೇ ಇಲ್ಲಿ ಕೇಳ್ತಾರೆ. ಸೊ ಅದರಿಂದ ಜಸ್ಟ್ ಬ್ರಷ್ ಅಪ್ ಮಾಡ್ಬೇಕಷ್ಟೇನೆ. ಯಾವ್ದಾದ್ರು ಒಂದು ಒಳ್ಳೆ ಜನರಲ್ ನಾಲೆಡ್ಜ್ ಬುಕ್ ಅನ್ನ ಕೊಂಡ್ಕೊಂಡು ಸೊ ನೀವು ಬ್ರೀಫ್ ಆಗಿ ಆ ಪಾಯಿಂಟ್ಸ್ ಮೇಲೆ ಕಣ್ಣಾಡಿಸಿದ್ರೆ ಸಾಕು. ಸೊ ಅದೆಲ್ಲ ನಿಮ್ಗೆ ಯೂಶಲಿ ಗೊತ್ತೇ ಇರುತ್ತೆ, ಬೇರೆ ಬೇರೆ ಸೆಕ್ಷನ್ಸ್. ಸೊ ಅದನ್ನ ಜಸ್ಟ್ ಬ್ರೀಫ್ ಆಗಿ ರಿವೈಸ್ ಮಾಡಿ ಅಷ್ಟೇನೆ. ಸೊ ಡೀಟೇಲ್ ಆಗಿ ಓದುವಂಥದ್ದೇನು ಇರೋಲ್ಲ ಇಲ್ಲಿ. ಸೊ ಹಾಗಾದ್ರೆ ಬನ್ನಿ ಈ ಲೆಸನ್ ಅನ್ನ ಶುರು ಮಾಡೋಣ. ಜನರಲ್ ಅವೇರ್ನೆಸ್ ಅಥವಾ ಜನರಲ್ ನಾಲೆಡ್ಜ್ ಅಂತ ಬಂದಾಗ ಕೆಲವೊಂದು ಇಂಪಾರ್ಟೆಂಟ್ ಏರಿಯಾಸ್ ಬರುತ್ತೆ. ಸೊ ನೀವು ಸ್ಕೂಲ್ ಲೆವೆಲ್ ಅಲ್ಲಿ ಓದೇ ಇರ್ತೀರ. ಹಿಸ್ಟ್ರಿ ಅಂದ್ರೆ ಇತಿಹಾಸ, ಜಿಯೋಗ್ರಫಿ ಭೂಗೋಳಶಾಸ್ತ್ರ, ಸೈನ್ಸ್ ವಿಜ್ಞಾನ, ಎಕನಾಮಿ ಅರ್ಥಶಾಸ್ತ್ರ, ಪಾಲಿಟಿ ಅಂಡ್ ಗವರ್ನೆನ್ಸ್ ಇದು ರಾಜಕಾರಣ ಮತ್ತೆ ರಾಜತಂತ್ರ, ಟೆಕ್ನಾಲಜಿ ತಂತ್ರಜ್ಞಾನ, ಸ್ಪೋರ್ಟ್ಸ್ ಅಂಡ್ ಗೇಮ್ಸ್ ಸೊ ಇದು ಆಟಗಳಿಗೆ ಸಂಬಂಧಪಟ್ಟಿದ್ದು. ಸೊ ಅದ್ರ ಬಗ್ಗೆ ಕೂಡ ಕೆಲವೊಂದ್ಸರಿ ಕೇಳ್ತಾರೆ. ಕರೆಂಟ್ ಅಫೇರ್ಸ್ ಪ್ರಚಲಿತ ವಿದ್ಯಮಾನ ಮತ್ತು ಇತರೆ ಅಂತ ಹೇಳಿದ್ರೆ ಜನರಲ್ ಆಗಿ ಏನಾದ್ರೂ ಕೇಳ್ಬೋದು. ಸೊ ಈ ಪ್ರತಿಯೊಂದು ಸೆಕ್ಷನ್ ಅನ್ನ ಡೀಟೇಲ್ ಆಗಿ ಏನಿದೆ ಅಂತ ನೋಡೋಣ. ಮೊದಲನೇದಾಗಿ ಹಿಸ್ಟ್ರಿ. ಹಿಸ್ಟ್ರಿ ಅನ್ನೋದು ಈ ಆರ್ಟ್ಸ್ ಸ್ಟೂಡೆಂಟ್ಸ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಹಿಸ್ಟ್ರಿನ ತುಂಬಾ ಚೆನ್ನಾಗಿ ಓದಿರ್ತಾರೆ ಅವರು. ಕಾಮರ್ಸ್ ಮತ್ತೆ ಸೈನ್ಸ್ನವ್ರಿಗೆ ಸ್ವಲ್ಪ ಕಡಿಮೆ. ಇಂಡಿಯನ್ ಹಿಸ್ಟ್ರಿ ಸ್ವಲ್ಪ ಗೊತ್ತಿರುತ್ತೆ. ಸೊ ಇದರಲ್ಲಿ ಅನೇಕ ವಿಷಯಗಳು ಬರ್ತವೆ. ಇತಿಹಾಸ ಅಂತಿದ್ದಾಗೇನೆ ಸುಮಾರು 2500 BC ಇಂದ ಹಿಡಿದು ಇವತ್ತಿನವರೆಗೂ ಏನೇನು ಪ್ರಮುಖ ವಿದ್ಯಮಾನಗಳು ಆಗಿವೆ, ಪ್ರಮುಖವಾದಂತ ಈವೆಂಟ್ಸ್ ಆಗಿದೆ, ಅದರ ಬಗ್ಗೆ ಕೇಳ್ತಾರೆ. ಅದು ವ್ಯಕ್ತಿ ಬಗ್ಗೆ, ಸ್ಥಳದ ಬಗ್ಗೆ, ವಿಷಯದ ಬಗ್ಗೆ, ಮತ್ತೆ ಯುದ್ಧಗಳ ಬಗ್ಗೆ, ಯಾವ್ಯಾವ ಕಾಲಘಟ್ಟದಲ್ಲಿ ಏನೇನಾಯ್ತು ಅನ್ನೋದ್ರ ಬಗ್ಗೆ ಇದೆಲ್ಲ ಕೇಳ್ತಾರೆ. ಸೊ ಈ ಹ್ಯೂಮನ್ ಸಿವಿಲೈಸೇಷನ್ ಅಂದ್ರೆ ನಾಗರಿಕತೆ ಬೆಳೆದಿದ್ ಹೇಗೆ ರೆವಲ್ಯೂಷನ್ಸ್, ರಿಫಾರ್ಮ್ಸ್ ಎಲ್ಲ ಸ್ಟಾರ್ಟ್ ಆಯ್ತು. ಈಗ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತೀವಿ, ಮಿಲ್ಕ್ ರೆವಲ್ಯೂಷನ್ ಅಂತೀವಿ, ಫಿಶ್ ರೆವಲ್ಯೂಷನ್ ಅಂತೀವಿ. ಸೊ ಈ ತರ ಎಲ್ಲ ರೆವಲ್ಯೂಷನ್ಸ್ ಹೇಗೆ ಸ್ಟಾರ್ಟ್ ಆಯ್ತು, ಯಾವಾಗ ಸ್ಟಾರ್ಟ್ ಆಯ್ತು, ಮತ್ತೆ ರಿಲಿಜಿಯಸ್ ಬಿಲೀಫ್ಸು, ಕಲ್ಚರು ಇದೆಲ್ಲ ಹೇಗೆ ಬದಲಾಗ್ತಾ ಬಂತು, ಬೇರೆ ಬೇರೆ ಫಿಲಾಸಫೀಸು ಹೇಗೆ ಹುಟ್ಕೋತು, ಸೊ ಇದ್ರ ಬಗ್ಗೆ ಎಲ್ಲ ಕೇಳ್ತಾರೆ. ಸೊ ಇದನ್ನೆಲ್ಲ ಅಧ್ಯಯನ ಮಾಡಿದಾಗ ಹಿಸ್ಟ್ರಿನ 3 ಭಾಗ ಮಾಡಬಹುದು. ಏನ್ಷಿಯಂಟ್ ಹಿಸ್ಟ್ರಿ, ಮಿಡೀವಲ್ ಹಿಸ್ಟ್ರಿ ಮತ್ತೆ ಮಾಡರ್ನ್ ಹಿಸ್ಟ್ರಿ.
ಸೊ ಇಲ್ಲಿ ಏನ್ಷಿಯಂಟ್ ಹಿಸ್ಟ್ರಿ ಅಂತ ಹೇಳಿದ್ರೆ 2000 BC ಅಂದ್ರೆ ಕ್ರಿಸ್ತಪೂರ್ವ 2000ನೇ ಇಸ್ವಿಯಿಂದ ಹಿಡಿದು ಎಷ್ಟೋ ಒಂದು 500 ಕ್ರಿಸ್ತಶಕ ವರೆಗೂ ಅಂದ್ರೆ 500 AD ವರೆಗೂ ಅದೊಂದನ್ನ ಏನ್ಷಿಯಂಟ್ ಅಂತ ಕರಿತೀವಿ. ಮಿಡಿವಲ್ ಅಂತ ಹೇಳಿದ್ರೆ 500 ಇಂದ ಹಿಡಿದು 1500 AD ಅಲ್ಲಿವರೆಗೂ ಮಿಡಿವಲ್ ಅಂತ ಕರೀತಾರೆ ಆ ಕಾಲಘಟ್ಟನ. ಮಾಡರ್ನ್ ಅಂತ ಹೇಳಿದ್ರೆ 1500 ಇಂದ ಹಿಡಿದು ಇಲ್ಲಿವರೆಗೂ. ಸೊ ಈಗ 3 ಭಾಗ ಮಾಡ್ತಾರೆ. ನಿಜ ಹೇಳಬೇಕು ಅಂದ್ರೆ ಇತಿಹಾಸ ಇದಕ್ಕಿಂತ ಹಳೇದು. 10,000 ವರ್ಷಗಳ ಹಿಂದೆ ಸಂಸ್ಕೃತವನ್ನ ಅಧ್ಯಯನ ಮಾಡ್ತಿದ್ದಂತ ಭೋಜರಾಜ, ಸುಮಾರು ಆ ಕವಿಗಳು ಆಸ್ಥಾನದಲ್ಲಿದ್ದವರು, ಅದೆಲ್ಲ ನಮ್ಗೆ ಪುರಾವೆ ಸಿಗುತ್ತೆ ಕೆಲವೊಂದು ಶಾಸನಗಳಲ್ಲಿ. ತುಂಬಾನೇ ಹಳೆಯದು. ಭಾರತದ ಇತಿಹಾಸ ಅಂತೂ ಇದಕ್ಕಿಂತ ತುಂಬಾನೇ ಹಳೆಯದು. ಒಂದು 10,000 ವರ್ಷ ಆದ್ರೂ ಆಗಿದೆ ಅಂತ ಹೇಳ್ಬೋದು. ಆ ವೇದಾಸ್ ಎಲ್ಲ ಬಂದಿದ್ದು, ಆ 4 ವೇದಾಸು ಏನ್ ಬಂತು ಋಷಿ ಮುನಿಗಳಿಂದ, ಅದು 10,000ಕ್ಕಿಂತ ಹಳೆಯದು ಅಂತ ಹೇಳ್ತಾರೆ. 10,000 ವರ್ಷ. ಸಾರಿದ ಇದನ್ನ ನಂಬೋದಕ್ಕಾಗೋದಿಲ್ಲ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಷ್ಟೇನೆ. ಮತ್ತೆ ನನಗೆ ಕೆಲವೊಂದು ಪುರಾವೆಗಳು ಸಿಕ್ಕಿದೆ ಇದಕ್ಕೆ. ಇತಿಹಾಸ ಇನ್ನೂ ಹಳೆಯದು ಅನ್ನೋದಕ್ಕೆ. ಸಿವಿಲೈಸೇಷನ್ಸ್ ಎಲ್ಲ ಇನ್ನೂ ಹಳೆಯದು. ಬರೀ 2000 ಪೂರ್ವ ಕ್ರಿಸ್ತಪೂರ್ವದಿಂದ ಶುರುವಾದದ್ದಲ್ಲ, ಅದು ಇನ್ನೂ ಹಳೆಯದು. ಅದಕ್ಕಿಂತ ಮುಂಚೆನೂ ಮನುಷ್ಯ ಭೂಮಿ ಮೇಲೆ ಇದ್ದ. ಇದೆಲ್ಲ ಬ್ರಿಟಿಷರ್ಸು ಈ ರೀತಿ ಮಾಡಿರೋದು ನಮ್ಮ ಎಜುಕೇಶನ್ ಅಲ್ಲಿ. 2000 ಕ್ರಿಸ್ತಪೂರ್ವಕ್ಕಿಂತ ಹಿಂದೆ ಹೋಗ್ಬಾರ್ದು ನಾವು. ಹಾಗೇನಾದ್ರು ಹಿಂದೆ ಹೋದ್ರೆ ಬೈಬಲ್ ಹೇಳ್ದಾಗೆ 6,000 ವರ್ಷ ಆಯ್ತು ಈ ಭೂಮಿ ಸೃಷ್ಟಿಯಾಗಿ ಅನ್ನುವಂತ ನಂಬಿಕೆ ಏನಿದೆ ಅದಕ್ಕೆ ಪೆಟ್ಟು ಬೀಳುತ್ತೆ. ಸೊ ಅದರಿಂದಾಗಿ ಅವರು ಅದನ್ನ ಒಪ್ಕೊಳ್ಳಿಲ್ಲ. ನಿಜ ಹೇಳಬೇಕು ಅಂದ್ರೆ ಈ ಸೃಷ್ಟಿಯಾಗಿ ಎಷ್ಟೋ ಕೋಟಿ ವರ್ಷಗಳಾಗಿದೆ. ಭೂಮಿ ಒಂದು ಸಣ್ಣ ಚುಕ್ಕಿ ಅಷ್ಟೇನೆ. ಕೋಟ್ಯಾಂತರ ವರ್ಷಗಳಾಗಿದೆ. ಬರೀ 2,500 ಕ್ರಿಸ್ತಪೂರ್ವದಿಂದ ಆಗಿದೆ ಸಿವಿಲೈಸೇಷನ್ ಅಂದ್ರೆ ನಂಬೋ ಮಾತಲ್ಲ ಅದು. ಅದ್ರ ಏನು ಮಾಡಕ್ಕಾಗಲ್ಲ. ಹಾಗಂತ ನಂಬ್ಕೋಬೇಕಷ್ಟೇನೆ. ಈಗ ಹಿಸ್ಟ್ರಿ ಏನ್ ಓದಿದೀವಿ ಅದನ್ನೇ ನಾವು ನಂಬ್ಕೊಂಡು ಓದ್ಕೊಂಡು ಹೋಗ್ಬೇಕಷ್ಟೆ. ಬುಕ್ಕಲ್ಲಿರೋದನ್ನೇ ಬರೀಬೇಕು ಎಕ್ಸಾಮ್ ಪಾಸ್ ಆಗ್ಬೇಕಂತ. ಸೊ ಇರ್ಲಿ. ಸೊ ಏನ್ಷಿಯಂಟ್ ಹಿಸ್ಟ್ರಿ, ಇಂಡಿಯನ್ ಮತ್ತೆ ವರ್ಲ್ಡ್ ಹಿಸ್ಟ್ರಿ. ಸೊ ಭಾರತಕ್ಕೆ ಸಂಬಂಧಿಸಿದ ಹಾಗೆ ಏನ್ಷಿಯಂಟ್ ಪೀರಿಯಡ್ ಅಲ್ಲಿ ಏನೇನಾಯ್ತು, ಮತ್ತೆ ಜಗತ್ತಿಗೆ ಸಂಬಂಧಿಸಿದ ಹಾಗೆ ಏನ್ಷಿಯಂಟ್ ಪೀರಿಯಡ್ ಅಲ್ಲಿ ಏನೇನಾಯ್ತು. ಇನ್ನು ಮಿಡಿವಲ್ ಪೀರಿಯಡ್, ಮಧ್ಯಂತರ, ಭಾರತಕ್ಕೆ ಸಂಬಂಧಿಸಿದ ಹಾಗೆ ಮತ್ತೆ ಜಗತ್ತಿಗೆ ಸಂಬಂಧಿಸಿದ ಹಾಗೆ. ಮಾಡರ್ನ್ ಹಿಸ್ಟ್ರಿ, ಇತ್ತೀಚೆಗೆ ನಡೆದಂತ ವಿದ್ಯಮಾನಗಳು, ಭಾರತಕ್ಕೆ ಸಂಬಂಧಿಸಿದ ಹಾಗೆ ಹಾಗೇನೆ ಜಗತ್ತಿಗೆ ಸಂಬಂಧಿಸಿದ ಹಾಗೆ. ಇನ್ನು ಕೆಲವೊಂದು ವಿಷಯಗಳನ್ನ ಕೇಳ್ತಾರೆ. ಫಾರ್ ಎಕ್ಸಾಂಪಲ್, ಇಂಪಾರ್ಟೆಂಟ್ ಬ್ಯಾಟಲ್ಸ್, ದ ಬ್ಯಾಟಲ್ ಆಫ್ ಪಾನಿಪಟ್, ಆ ಥರ ಯಾವುದೋ ಒಂದು ಬ್ಯಾಟಲ್ ಕೇಳ್ತಾರೆ. ಅದು ಯಾವಾಗ ನಡೀತು, ಯಾರ ನಡುವೆ ನಡೀತು, ಅದೆಲ್ಲ ಕೇಳ್ತಾರೆ. ರಿಫಾರ್ಮ್ಸ್, ಮುಖ್ಯವಾದಂತ ಬದಲಾವಣೆಗಳೇನಾದ್ರೂ ಆಗಿದ್ರೆ ಆಡಳಿತದಲ್ಲಿ, ಅದನ್ನೆಲ್ಲ ಕೇಳ್ಬಹುದು. ರೆವಲ್ಯೂಷನ್ಸ್, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಈ ತರದ್ದೆಲ್ಲ ಪ್ರಮುಖವಾಗಿ ಏನೇನಾಯ್ತು ಅದನ್ನೆಲ್ಲ ಕೇಳ್ತಾರೆ. ಯಾವಾಗಾಯ್ತು, ಹೇಗಾಯ್ತು ಅಂತೆಲ್ಲ. ಆಕ್ಟ್ಸ್ ಮತ್ತೆ ಲಾಸ್, ಕಾನೂನುಗಳು, ಕಾಯ್ದೆಗಳು, ಇವೆಲ್ಲ ಏನ್ ಬಂದಿವೆ ಬ್ರಿಟಿಷರ್ಸ್ ಪಾಸ್ ಮಾಡಿದ್ದು, ಮತ್ತೆ ಇಂಡಿಯಾ ಪೋಸ್ಟ್ ಇಂಡಿಪೆಂಡೆನ್ಸ್ ಸ್ವಾತಂತ್ರ್ಯ ಬಂದ ಮೇಲೆ ಪಾಸ್ ಮಾಡಿದಂತ ಮುಖ್ಯವಾದ ಕಾನೂನುಗಳು, ಇದೆಲ್ಲ ಕೇಳಬಹುದು. ಮತ್ತೆ ಇಂಪಾರ್ಟೆಂಟ್ ಶಿಫ್ಟ್ಸ್ ಇನ್ ಕಲ್ಚರ್, ರಿಲಿಜಿಯಸ್ ಬಿಲೀಫ್ಸ್ ಎಕ್ಸೆಟ್ರಾ. ಈಗ ಬುದ್ಧ ಬಂದ್ಮೇಲೆ ರಿಲಿಜಿಯಸ್ ಬಿಲೀಫ್ಸ್ ಎಲ್ಲ ಚೇಂಜ್ ಆಗೋದಕ್ಕೆ ಶುರುವಾಯ್ತು. ತುಂಬಾ ಜನ ಬುದ್ಧಿಸಂಗೆ ಕನ್ವರ್ಟ್ ಆದ್ರು. ಆ ಕಮ್ಯುನಿಟಿ ಬೆಳೀತಾ ಹೋಯ್ತು, ಅವ್ರ ಪಾಪ್ಯುಲೇಷನ್ ಜಾಸ್ತಿ ಆಯ್ತು. ಸೊ ಹೀಗೆ ಬೇರೆ ಬೇರೆ ಕಾಲಘಟ್ಟದಲ್ಲಿ ಬೇರೆ ಬೇರೆ ಧರ್ಮಗಳು ಹುಟ್ಕೊಂಡು, ಸೂಫಿ ಮೂವ್ಮೆಂಟ್ ಆಯ್ತಾಯ್ತು,
ಇಸ್ಲಾಂಗೆ ಕನ್ವರ್ಟ್ ಆದ್ರು ಜನ, ಮತ್ತೆ ಇಸ್ಲಾಮರು ಭಾರತದ ಮೇಲೆ ಆಕ್ರಮಣ ಮಾಡಿದ್ರು. ಸೊ ಇದೆಲ್ಲ ನಡೀತಲ್ಲ. ಸೊ ಇದರಿಂದಾಗಿ ಸಂಸ್ಕೃತಿಯಲ್ಲಿ, ಭಾಷೆನಲ್ಲಿ, ಧಾರ್ಮಿಕ ನಂಬಿಕೆಗಳಲ್ಲಿ ಇದರಲ್ಲೆಲ್ಲ ಬದಲಾವಣೆ ಆಗ್ತಾ ಬಂತು. ಸೊ ಅದ್ರ ಬಗ್ಗೆ ಕೇಳ್ತಾರೆ, ಯಾವಾಗ ಏನಾಯ್ತು ಅಂತ. ಹಾಗೇನೆ ಇಂಪಾರ್ಟೆಂಟ್ ಎನ್ವಾಯ್ಸ್ ಅಂದ್ರೆ ಈ ರಾಯಭಾರಿಗಳು ಅಂತೀವಿ, ಬೇರೆ ದೇಶದಿಂದ ಬರ್ತಾರಲ್ಲ ಮಿಷನರೀಸು, ರಾಯಭಾರಿಗಳು, ಎನ್ವಾಯ್ಸ್. ಸೊ ಅವ್ರ ಬಗ್ಗೆ ಕೇಳ್ಬೋದು, ಟ್ರಾವೆಲರ್ಸ್ ಬಗ್ಗೆ ಕೇಳ್ಬೋದು. ಹೀಗೆ ಈ ಟ್ರೇಡರ್ಸ್ ಎಲ್ಲ ಬೇರೆ ಬೇರೆ ದೇಶಗಳಿಂದ ಬರ್ತಾರೆ ಅವ್ರ ಬಿಸ್ನೆಸ್ನ ಇಲ್ಲಿ ಮಾಡಕ್ಕೆ. ಸೊ ಅವ್ರ ಬಗ್ಗೆ ಕೇಳ್ತಾರೆ. ಮತ್ತೆ ಪ್ಲೇಸಸ್, ಮುಖ್ಯವಾದಂತ ಪ್ಲೇಸಸ್. ಮತ್ತೆ ಸ್ವಾತಂತ್ರ್ಯ ಬಂದ ನಂತರ ಏನೇನ್ ಡೆವಲಪ್ಮೆಂಟ್ಸ್ ಆಯ್ತು ಇಂಡಿಯಾದಲ್ಲಿ ಅನ್ನೋದ್ರ ಬಗ್ಗೆ ಕೇಳ್ತಾರೆ. ಇದು ತುಂಬಾನೇ ಇಂಪಾರ್ಟೆಂಟ್. ತುಂಬಾ ಮುಖ್ಯವಾದಂತ ಅಮೆಂಡ್ಮೆಂಟ್ಸ್ ಏನೇನಾಗಿದೆ ಕಾನ್ಸ್ಟಿಟ್ಯೂಷನ್ಗೆ, ಮತ್ತೆ ಕಾನ್ಸ್ಟಿಟ್ಯೂಷನ್ ನ ಮಾಡಿದಂತ ರೀತಿ ಹೇಗಿದೆ, ಅದರ ಪ್ರಿಯಾಂಬಲ್ಲು, ಆಮೇಲೆ ಸ್ವಾತಂತ್ರ್ಯ ನಂತರ ಬಂದಂತ ಮುಖ್ಯವಾದ ಕಾನೂನು ಕಾಯ್ದೆಗಳು ಯಾವುದು, ಫ್ರೀಡಮ್ ಫೈಟರ್ಸ್ ಬಗ್ಗೆನೂ ಕೇಳ್ಬೋದು, ಫ್ರೀಡಮ್ ಫೈಟರ್ಸ್ ಬಗ್ಗೆ. ಸೊ ಇದೆಲ್ಲ ಕೇಳ್ತಾರೆ. ಇನ್ನು ಮುಂದೆ ಜಿಯೋಗ್ರಫಿ, ಭೂಗೋಳಶಾಸ್ತ್ರ. ಇಂಡಿಯನ್ ಜಿಯೋಗ್ರಫಿ ಮತ್ತೆ ವರ್ಲ್ಡ್ ಜಿಯೋಗ್ರಫಿನ ಇಲ್ಲಿವರೆಗೂ ನಾವು ಓದ್ತಾನೆ ಬಂದಿದ್ದೀವಿ ಅಪ್ ಟು 10th. ಕೆಲವರು PU ನಲ್ಲೂ ಜಿಯೋಗ್ರಫಿನ ಕಾಂಬಿನೇಷನ್ ಆಗಿ ತಗೊಂಡಿರ್ತಾರೆ ಕಾಮರ್ಸ್ ಅಲ್ಲಿ, ಹಾಗೆ ಆರ್ಟ್ಸ್ ಅಲ್ಲೂ ಇದೆ ತಗೊಂಡಿರ್ತಾರೆ. ಸೊ ಇದೇನು ಕಷ್ಟ ಆಗಲ್ಲ ಅಂತ ಅನ್ಕೋತೀನಿ. ನೀವು ಇಂಡಿಯನ್ ಮ್ಯಾಪ್ನ ಸ್ವಲ್ಪ ಡೀಟೇಲ್ ಆಗಿ ಅನಲೈಸ್ ಮಾಡಬೇಕು, ಮತ್ತೆ ವರ್ಲ್ಡ್ ಮ್ಯಾಪ್ನ ಸ್ವಲ್ಪ ಸೆನ್ಸಿಟಿವ್ ಆಗಿ ನೋಡಬೇಕು. ಪ್ರಮುಖವಾದಂತ ದೇಶಗಳು ಎಲ್ಲೆಲ್ಲಿ ಬರ್ತವೆ, ಮತ್ತೆ ಈ ಪ್ರಮುಖವಾದಂತ ಲೈನ್ಸ್, ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್, ಟೈಮ್ ಲೈನ್, ಕೆಲವು ಲಾಂಗಿಟ್ಯೂಡ್ಸು ಮತ್ತೆ ಲ್ಯಾಟಿಟ್ಯೂಡ್ಸು. ಸೊ ಇದೆಲ್ಲ ಪ್ರಮುಖವಾಗಿರೋದು ಎಲ್ಲೆಲ್ಲಿ ಬರುತ್ತೆ ಅಂತ ನೋಡ್ಕೋಬೇಕು. ಮತ್ತೆ ಓಷನ್ಸ್ ಎಲ್ಲ ಎಲ್ಲಿ ಬರುತ್ತೆ, ರಿವರ್ಸ್ ಎಲ್ಲಿ ಬರುತ್ತೆ, ಡೆಸರ್ಟ್ಸ್ ಎಲ್ಲಿ ಬರುತ್ತೆ, ಪ್ಲಾಟ್ಯೂಸ್ ಎಲ್ಲಿ ಬರುತ್ತೆ, ಮೌಂಟೇನ್ ರೇಂಜ್ ಎಲ್ಲಿ ಬರುತ್ತೆ, ಯಾವುದು ಕೋಲ್ಡ್ ರೀಜನ್, ಯಾವುದು ಹಾಟ್ ರೀಜನ್. ಸೊ ಇದೆಲ್ಲ ನೋಡ್ಕೋಬೇಕು. ಸೊ ಇಂಡಿಯನ್ ಅಂಡ್ ವರ್ಲ್ಡ್ ಜಿಯೋಗ್ರಫಿ ಬಂದ್ರೆ ಪೊಲಿಟಿಕಲ್ ಡೀಟೇಲ್ಸ್. ಈಗ ನೀವು ನ್ಯೂಸ್ ಪೇಪರ್ ಅಲ್ಲಿ ನೋಡ್ತಾ ಇರ್ತೀರಾ ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಪಕ್ಷ ಆಡಳಿತ ಮಾಡ್ತಾ ಇದೆ ಅಂತ. ಸದ್ಯಕ್ಕೆ ತುಂಬಾ ರಾಜ್ಯಗಳಲ್ಲಿ ಬಿಜೆಪಿ ಇದೆ, ಬಿಜೆಪಿ ಆಡಳಿತ ಇದೆ. ಸೊ ಆ ರೀತಿ ಪೊಲಿಟಿಕಲ್ ಮ್ಯಾಪ್ ಅನ್ನ ಒಂದ್ಸರಿ ನೋಡ್ಕೊಂಡಿರ್ಬೇಕು ನೀವು, ಯಾವ್ಯಾವ ಸ್ಟೇಟ್ಸ್ ಅಲ್ಲಿ ಯಾವ್ಯಾವ ಪಾರ್ಟಿ ರೂಲ್ ಮಾಡ್ತಾ ಇದೆ ಅಂತ. ಸೊ ಅದು ಪೊಲಿಟಿಕಲ್ ಮ್ಯಾಪ್. ಅಗ್ರಿಕಲ್ಚರಲ್ ಮ್ಯಾಪ್ ಅಂದ್ರೆ ಯಾವ್ಯಾವ ರೀಜನ್ ಅಲ್ಲಿ ಏನೇನ್ ಬೆಳೀತಾರೆ, ರೈಸು, ಬಾರ್ಲಿ, ಮಿಲೆಟ್ಸು, ಸಿರಿಯಲ್ಸು. ಸೊ ಹೀಗೆ ಯಾವ್ಯಾವ ರೀಜನ್ ಅಲ್ಲಿ ಏನೇನ್ ಬೆಳೀತಾರೆ ಅಂತ. ಸೊ ಆಕ್ಚುಲಿ ಕ್ಲೈಮೇಟ್ ಪ್ರಕಾರ ಬೆಳೀತಾರೆ. ಹಾಟ್ ರೀಜನ್ಗೆ ಒಂದು ರೀತಿ ಕ್ರಾಪ್ಸ್ ಬೆಳಿಬೇಕಾಗತ್ತೆ, ಕೋಲ್ಡ್ ರೀಜನ್ಸ್ಗೆ ಒಂದು ರೀತಿ ಇರಬೇಕಾಗುತ್ತೆ, ಟ್ರಾಪಿಕಲ್ ಕ್ಲೈಮೇಟ್ಗೆ ಒಂದು ರೀತಿ ಇರಬೇಕಾಗುತ್ತೆ. ಸೊ ವರ್ಲ್ಡ್ ಲೆವೆಲ್ ಅಲ್ಲಿ ತಗೊಂಡಾಗ ಸೊ ಬೇರೆ ಬೇರೆ ರೀಜನ್ಸ್ ಅಲ್ಲಿ ಬೇರೆ ಬೇರೆ ತರ ಬೆಳೀತಾರೆ. ಆದ್ರೆ ಇಂಡಿಯನ್ ಕ್ಲೈಮೇಟ್ ಮೇನ್ಲಿ ಟ್ರಾಪಿಕಲ್ ಆಗಿರೋದ್ರಿಂದ ಇಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಕ್ರಾಪ್ಸ್ ಅನ್ನ ಬೆಳೀತಾರೆ. ಚಳಿಗಾಲದಲ್ಲಿ ಒಂದು ರೀತಿ ಕ್ರಾಪ್ಸು, ಬೇಸಿಗೆಗಾಲದಲ್ಲಿ ಒಂದು ರೀತಿ ಕ್ರಾಪ್ಸು. ಅದನ್ನ ಖಾರಿಫ್ ಮತ್ತೆ ರಾಬಿ ಸೀಸನ್ ಅಂತ ಕರೀತಾರೆ. ಸೊ ಅದನ್ನೆಲ್ಲ ಒಂದ್ಸರಿ ಓದ್ಕೋಬೇಕು ನೀವು. ಕ್ಲೈಮ್ಯಾಟಿಕ್ ಮ್ಯಾಪ್, ಕ್ಲೈಮೇಟ್ ಹೇಗಿದೆ ಬೇರೆ ಬೇರೆ ರೀಜನ್ಸ್ ಅಲ್ಲಿ ಅಂತ. ಈಗ ಉತ್ತರ ಭಾರತ ತುಂಬಾ ಕೋಲ್ಡ್ ಆಗಿರುತ್ತೆ, ಹಿಮಾಲಯ ಹತ್ರ ಇರೋದ್ರಿಂದ.
ಕೋಲ್ಡ್ ರೀಜನ್ಸ್ ಅವೆಲ್ಲ. ಮತ್ತೆ ಈ ಡೆಲ್ಲಿ ಈ ತರ ಗುಜರಾತ್, ಮಧ್ಯಪ್ರದೇಶ್ ಈ ತರ ರೀಜನ್ಸ್ ಎಲ್ಲ ಬೇಸಿಗೆನಲ್ಲಿ ತುಂಬಾನೇ ಹಾಟ್ ಇರುತ್ತೆ. ಕೋಲ್ಡ್ ರೀಜನ್ ಅಲ್ಲಿ ತುಂಬಾನೇ ಕೋಲ್ಡ್ ಇರುತ್ತೆ, ಎಕ್ಸ್ಟ್ರೀಮ್ ವೆದರ್ಸ್ ಇರುತ್ತೆ. ಸೌತ್ ಇಂಡಿಯಾಗೆ ಬಂದ್ರೆ ಕೋಸ್ಟಲ್ ಸೈಡ್, ಕೋಸ್ಟಲ್ ಸೈಡ್ ಅಲ್ಲಿ ಸ್ವಲ್ಪ ಹ್ಯುಮಿಡಿಟಿ ಜಾಸ್ತಿ ಇರುತ್ತೆ. ಸೊ ಅದರಿಂದ ಮಳೆಗಾಲದಲ್ಲಿ ಮಳೆ ಜಾಸ್ತಿ ಇರುತ್ತೆ, ಬೇಸಿಗೆಗಾಲದಲ್ಲಿ ಬೇಸಿಗೆ ಬಿಸಿಲು ಜಾಸ್ತಿ ಇರುತ್ತೆ. ಸೊ ಹಾಗೆ ಮತ್ತೆ ಸೌತ್ ಇಂಡಿಯಾದಲ್ಲಿ ಮಧ್ಯ ಬರುವಂತ ರೀಜನ್ಸ್ ಎಲ್ಲ ಸ್ವಲ್ಪ ಮಾಡರೇಟ್ ವೆದರ್, ಈ ಬೆಂಗಳೂರು ತರ ಇಲ್ಲೂ ಜಾಸ್ತಿ ಆಗ್ತಾ ಇದೆ ಟೆಂಪರೇಚರು. ಸೊ ಇರ್ಲಿ, ಒಟ್ಟಲ್ಲಿ ಮೊದಲೆಲ್ಲ ಅಲ್ಲಿ ಮಾಡರೇಟ್ ವೆದರ್ ಇತ್ತು. ಸೊ ಹಾಗೆ ಅದನ್ನೆಲ್ಲ ತಿಳ್ಕೊಂಡಿರ್ಬೇಕು. ಆಮೇಲೆ ಡೆಮೋಗ್ರಾಫಿಕ್ ಮ್ಯಾಪ್. ಸೊ ಡೆಮೋಗ್ರಾಫಿಕ್ ಅಂದ್ರೆ ಸ್ಟಡಿ ಆಫ್ ಪಾಪ್ಯುಲೇಷನ್, ಜನಸಂಖ್ಯೆಯನ್ನ ಅಧ್ಯಯನ ಮಾಡುವುದು ಡೆಮೋಗ್ರಫಿ ಅಂದ್ರೆ. ಸೊ ಇಲ್ಲಿ ಏನ್ ಕೇಳ್ತಾರೆ ಅಂದ್ರೆ ಪಾಪ್ಯುಲೇಷನ್ ಡಿಸ್ಟ್ರಿಬ್ಯೂಷನ್ ಹೇಗಿದೆ, ಇಂಡಿಯಾದಲ್ಲಿ ಜಾಸ್ತಿ ಪಾಪ್ಯುಲೇಷನ್ ಇರುವಂತ ಸ್ಟೇಟ್ ಯಾವುದು, ತುಂಬಾ ಕಡಿಮೆ ಪಾಪ್ಯುಲೇಷನ್ ಇರುವಂತ ಸ್ಟೇಟ್ ಯಾವುದು, ಮತ್ತೆ ತುಂಬಾ ಹೈ ಲಿಟ್ರಸಿ ಇರುವಂತ ಸ್ಟೇಟ್ ಯಾವುದು, ತುಂಬಾ ಕಡಿಮೆ ಲಿಟ್ರಸಿ ಇರುವಂತ ಸ್ಟೇಟು, ಮತ್ತೆ ಸೆಕ್ಸ್ ರೇಷಿಯೋ ಬೇಸ್ ಮೇಲೆ ಹೈಯೆಸ್ಟ್ ಸೆಕ್ಸ್ ರೇಷಿಯೋ ಇರೋದು ಯಾವ ರೀಜನ್ ಅಲ್ಲಿ. ಸೊ ಇದೆಲ್ಲ ಕೇಳ್ಬೋದು. ಸೊ ಹೀಗೆ ಒಟ್ಟಾರೆ ಸೆನ್ಸಸ್, ಲಾಸ್ಟ್ ಸೆನ್ಸಸ್ ಏನಿರುತ್ತೆ 10 ವರ್ಷಕ್ಕೊಂದ್ಸರಿ ನಡೆಯೋದು, ಅದ್ರ ಬಗ್ಗೆ ಕೆಲವೊಂದು ಕ್ವೆಶನ್ಸ್ ಅನ್ನ ಕೇಳ್ತಾರೆ. ಸೊ ಸ್ಟಡಿ ಆಫ್ ಪಾಪ್ಯುಲೇಷನ್. ಮತ್ತೆ ಪರ್ ಕ್ಯಾಪಿಟಾ ಇನ್ಕಮ್ ಬಗ್ಗೆ ಕೇಳ್ಬೋದು. ಪರ್ ಕ್ಯಾಪಿಟಾ ಇನ್ಕಮ್ ಅಂದ್ರೆ ತಲಾ ಆದಾಯ. ನ್ಯಾಷನಲ್ ಇನ್ಕಮ್ ಅನ್ನ ಡಿವೈಡೆಡ್ ಬೈ ಪಾಪ್ಯುಲೇಷನ್ ಮಾಡಿದ್ರೆ ಅದು ತಲಾ ಆದಾಯ. ಸೊ ಅದು ಎಷ್ಟಿದೆ ಅದನ್ನೆಲ್ಲ ಕೇಳ್ಬೋದು. ಎಕನಾಮಿಕ್ ಮ್ಯಾಪ್, ಬೇರೆ ಬೇರೆ ರಾಜ್ಯಗಳ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಎಷ್ಟೆಷ್ಟಿದೆ, ಮತ್ತೆ ಎಷ್ಟು ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಅನ್ನ ಅಟ್ರಾಕ್ಟ್ ಮಾಡಿದೆ ಬೇರೆ ಬೇರೆ ಸ್ಟೇಟ್ಸ್, ಯಾವ ಸ್ಟೇಟ್ ಹೈಯೆಸ್ಟ್ ಅಟ್ರಾಕ್ಟ್ ಮಾಡಿದೆ ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಅನ್ನ, ಮತ್ತೆ ಬೇರೆ ಬೇರೆ ಸ್ಟೇಟ್ಸ್ ಅಲ್ಲಿ ಇಂಡಸ್ಟ್ರೀಸ್ ಹೇಗೆ ಗ್ರೋತ್ ಆಗ್ತಾ ಇದೆ, ಮತ್ತೆ ಬೇರೆ ಬೇರೆ ಸ್ಟೇಟ್ಸ್ ಅಲ್ಲಿ ಪರ್ ಕ್ಯಾಪಿಟಾ ಇನ್ಕಮ್ ಹೇಗಿದೆ. ಸೊ ಇದೆಲ್ಲ ಕೇಳ್ತಾರೆ ಎಕನಾಮಿಕ್ ಮ್ಯಾಪ್ ಅಲ್ಲಿ. ಸೊ ಇದೆಲ್ಲ ಮ್ಯಾಪು ಇಂಟರ್ನೆಟ್ ಅಲ್ಲಿ ಸಿಗುತ್ತೆ. ನೀವು ಗೂಗಲ್ ಇಮೇಜಸ್ ಅಲ್ಲಿ ಅಥವಾ ಬಿಂಗ್ ಸರ್ಚ್ ಅಲ್ಲಿ ಏನಾದ್ರು ಕೊಟ್ರೆ ನಿಮ್ಗೆ ಈ ತರ ಎಲ್ಲಾ ಮ್ಯಾಪ್ಸ್ ಸಿಗುತ್ತೆ. ಲೇಟೆಸ್ಟ್ ಹುಡುಕ್ಬಿಟ್ಟು ಅದನ್ನ ಒಂದ್ಸರಿ ನೋಡ್ಕೊಳ್ಳಿ. ಇನ್ನ ಮಿಸ್ಸೆಲೇನಿಯಸ್, ಇಂಪಾರ್ಟೆಂಟ್ ರಿವರ್ಸ್, ಡ್ಯಾಮ್ಸ್, ಡೆಸರ್ಟ್ಸ್ ಅಂದ್ರೆ ಮರುಭೂಮಿ, ಓಷಿಯನ್ಸ್ ಇದೆಲ್ಲ ಕೇಳ್ತಾರೆ. ತುಂಬಾ ದೊಡ್ಡ ಓಷನ್ ಯಾವುದು, ಪೆಸಿಫಿಕ್ ಓಷನ್. ಸೊ ನೀವು ಗ್ಲೋಬ್ ಅನ್ನ ಒಂದ್ಸರಿ ನೋಡ್ಕೊಂಡ್ರೆ ಎಲ್ಲೆಲ್ಲಿ ಏನೇನ್ ಬರುತ್ತೆ ಅಂತ ತುಂಬಾನೇ ಈಸಿ ಆಗುತ್ತೆ. ನ್ಯಾಷನಲ್ ಪಾರ್ಕ್ಸ್, ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್, ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್, ಸೊ ಇದನ್ನೆಲ್ಲ ಕೇಳ್ತಾರೆ. ನ್ಯಾಷನಲ್ ಪಾರ್ಕ್ಸ್ ಎಲ್ಲೆಲ್ಲಿದೆ, ಈಗ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್, ಬಂಡೀಪುರ್ ನ್ಯಾಷನಲ್ ಪಾರ್ಕ್, ಸೊ ಇದೆಲ್ಲ ಕೇಳ್ತಾರೆ ಎಲ್ಲೆಲ್ಲಿದೆ ಅಂತ. ಬೇರೆ ಬೇರೆ ಸ್ಟೇಟ್ಸ್ ಅಲ್ಲಿ ಇರೋದು ಕೇಳ್ತಾರೆ. ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್, ಈ ಟೈಗರ್ ರಿಸರ್ವ್ ಅಂತೆಲ್ಲ ಮಾಡಿರ್ತಾರಲ್ಲ, ಸೊ ಅದ್ರ ಬಗ್ಗೆನೂ ಕೇಳ್ತಾರೆ ಎಲ್ಲೆಲ್ಲಿದೆ ಅಂತ. ಮತ್ತೆ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್, ಈ ICMR ಅಂತ ಇದೆ, ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್. ಹಾಗೇನೆ ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ ಅಂತಿದೆ ಮುಂಬೈಯಲ್ಲಿ. CSIR ಅಂತಿದೆ, CSIR ಸೆಂಟರ್ ಫಾರ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್. ಸೊ ಇವೆಲ್ಲ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್. ಸೊ ಅದ್ರ ಬಗ್ಗೆ ಕೇಳ್ತಾರೆ, ಎಲ್ಲಿದೆ, ಯಾರು ಸ್ಥಾಪನೆ ಮಾಡಿದ್ದು ಅಂತೆಲ್ಲ. ಕ್ಯಾಪಿಟಲ್ ಸಿಟೀಸ್ ಕೇಳ್ತಾರೆ. ಯಾವ್ಯಾವ ದೇಶದ ಕ್ಯಾಪಿಟಲ್ ಇದೆ ಯಾವ್ದ್ಯಾವ್ದು, ಮತ್ತೆ ಯಾವ್ಯಾವ ಸ್ಟೇಟ್ ಕ್ಯಾಪಿಟಲ್ ಯಾವ್ದ್ಯಾವ್ದು. ಯೂನಿಯನ್ ಟೆರಿಟರೀಸ್ ಬಗ್ಗೆನೂ ಕೇಳ್ತಾರೆ. ಈ ಪಾಂಡಿಚೇರಿ, ಡಿಯು ಡಮನ್, ಅಂಡಮಾನ್ ನಿಕೋಬಾರ್ ಇದೆಲ್ಲ ಕೇಳ್ತಾರೆ ಯೂನಿಯನ್ ಟೆರಿಟರೀಸ್ ಬಗ್ಗೆ.
ಇಂಪಾರ್ಟೆಂಟ್ ಲೊಕೇಶನ್ಸ್, ಕೆಲವೊಂದು ಇಂಪಾರ್ಟೆಂಟ್ ಲೊಕೇಶನ್ಸ್ ಎಲ್ಲ ಕೇಳ್ತಾರೆ. ತಾಜ್ ಮಹಲ್, ಮತ್ತೆ ಥಾರ್ ಡೆಸರ್ಟ್ ರಾಜಸ್ಥಾನಲ್ಲಿ, ಮತ್ತೆ ಹಿಮಾಲಯನ್ ಬೆಲ್ಟ್, ಸೊ ಅದ್ರ ಬಗ್ಗೆ ಕೇಳ್ಬೋದು. ಸೊ ಈ ತರ ಇಂಪಾರ್ಟೆಂಟ್ ಲೊಕೇಶನ್ಸ್ ಎಲ್ಲ ಕೇಳ್ತಾರೆ. ಮತ್ತೆ ವರ್ಲ್ಡ್ ಲೆವೆಲ್ಗೆ ಬಂದ್ರೆ ನೈಲ್ ರಿವರ್ ಆಫ್ರಿಕಾ ಕಾಂಟಿನೆಂಟ್ ಅಲ್ಲಿ, ಆಮೇಲೆ ಬ್ರೆಜಿಲ್ ಫಾರೆಸ್ಟ್, ಮತ್ತೆ ಕಾಂಟಿನೆಂಟ್ಸ್ ಬಗ್ಗೆ ಕೇಳ್ಬೋದು. ಲಾರ್ಜೆಸ್ಟ್ ಕಾಂಟಿನೆಂಟ್ ಯಾವುದು, ಸ್ಮಾಲೆಸ್ಟ್ ಯಾವುದು, ಸೊ ಇದೆಲ್ಲ ಕೇಳ್ತಾರೆ ಜಿಯೋಗ್ರಫಿ. ಸೊ ಇಂಡಿಯನ್ ಲೆವೆಲ್ ಅಲ್ಲಿ ಮತ್ತೆ ವರ್ಲ್ಡ್ ಲೆವೆಲ್ ಅಲ್ಲಿ. ನೆಕ್ಸ್ಟ್ ಸೈನ್ಸ್, ವಿಜ್ಞಾನ. ವಿಜ್ಞಾನ ಅಂದ್ರೆ ವಿಶೇಷವಾದ ಜ್ಞಾನ ಅಂತಷ್ಟೇ. ಸೊ ಈ ವಿಷಯನ ನಾವು ತುಂಬಾ ಆಳಕ್ಕೆ ಹೊಕ್ಕಿ ತಿಳ್ಕೊಬೇಕಾಗಿಲ್ಲ. ಸೊ ಜಸ್ಟ್ ಮೇಲ್ಮೇಲೆ ಏನು ಡೀಟೇಲ್ಸ್ ಇದೆ ಅಷ್ಟನ್ನು ಮಾತ್ರ ಅಬ್ಸರ್ವ್ ಮಾಡ್ಕೊಂಡ್ರೆ ಸಾಕು. ಸೊ ಯಾವುದೋ ಒಂದು ಕ್ವೆಶ್ಚನ್ ಕೊಟ್ಟಾಗ ಅದನ್ನ ಅರ್ಥ ಮಾಡ್ಕೊಂಡು ನೀವು ಆನ್ಸರ್ ಅನ್ನ ಚೂಸ್ ಮಾಡಿ ಗೆಸ್ ಮಾಡೋಷ್ಟು ಎಬಿಲಿಟಿ ಇದ್ರೆ ಸಾಕು. ಸೊ ಇದನ್ನು ಇದುವರೆಗೂ ನೀವು ಓದಿದ ಹಾಗೆ ಸೈನ್ಸು ಅಪ್ ಟು 10th ಸ್ಟ್ಯಾಂಡರ್ಡ್ ಕೇಳ್ತಾರೆ. ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತೆ ಬಯಾಲಜಿ. ಬಾಟ್ನಿ, ಜುಯಾಲಜಿ ಸ್ವಲ್ಪ ಕೇಳ್ಬೋದು, ಅದು ಒಂದು ಬರುತ್ತೆ. ಸೊ ಬಾಟ್ನಿ ಅಂಡ್ ಜುಯಾಲಜಿ, ಸೊ ಅದು ಬಯಾಲಜಿನಲ್ಲೇ ಬರುತ್ತೆ. ಸರಿ, ಫಸ್ಟ್ ಜನರಲ್ ಫಿಸಿಕ್ಸ್. ಫಿಸಿಕ್ಸ್ ಅಂದ್ರೆ ಏನು, ಫಿಸಿಕ್ಸ್ ಅಲ್ಲಿ ಇಂಪಾರ್ಟೆಂಟ್ ಇನ್ವೆನ್ಷನ್ಸ್, ಡಿಸ್ಕವರೀಸ್ ಇದೆಲ್ಲ ಏನಾಗಿದೆ, ಅಂದ್ರೆ ಯಾರ್ಯಾರು ಏನೇನು ಕಂಡುಹಿಡಿದಿದ್ದಾರೆ, ಯಾರ್ಯಾರು ಏನೇನು ಡಿಸ್ಕವರ್ ಮಾಡಿದ್ದಾರೆ. ಈಗ ಐಸಾಕ್ ನ್ಯೂಟನ್ ಡಿಸ್ಕವರ್ಡ್ ಲಾ ಆಫ್ ಗ್ರಾವಿಟಿ, ಡಿಸ್ಕವರಿ ಅದು ಆಲ್ರೆಡಿ ಇತ್ತಲ್ಲಿ. ಗ್ರಾವಿಟಿ ಫೋರ್ಸು ಭೂಮಿ ಸುತ್ತ ಇರೋದು ಅದಕ್ಕೇನೆ, ಸೂರ್ಯನ ಸುತ್ತ. ಅದು ಆಲ್ರೆಡಿ ಅಲ್ಲಿದೆ, ಅದನ್ನ ಕಂಡುಕೊಂಡ ಅಷ್ಟೇನೆ, ಅವನೇನು ಇನ್ವೆಂಟ್ ಮಾಡಲಿಲ್ಲ, ಅದನ್ನ ಕಂಡುಕೊಂಡ, ಅದು ಡಿಸ್ಕವರಿ. ಮಾರ್ಕೋನಿ ಇನ್ವೆಂಟೆಡ್ ರೇಡಿಯೋ, ಸೊ ಅದು ಇನ್ವೆನ್ಷನ್, ರೇಡಿಯೋ ಕಂಡುಹಿಡಿದಿದ್ದು, ಯಾರು ಮಾಡಿರಲಿಲ್ಲ ಅದನ್ನ, ಸೊ ಅವನು ಇನ್ವೆಂಟ್ ಮಾಡಿದ್ದು. ಸೊ ಹಾಗೆ ಇನ್ವೆನ್ಷನ್ಸ್, ಡಿಸ್ಕವರೀಸ್ ಎಲ್ಲ ಸ್ವಲ್ಪ ನೋಡ್ಕೊಂಡಿರ್ಬೇಕು. ಆಟಮಿಕ್ ಸ್ಟ್ರಕ್ಚರು, ಯೂನಿಟ್ಸ್ ಆಫ್ ಮೆಜರ್ಮೆಂಟ್, ಇದೆಲ್ಲ. ಅಟಾಮಿಕ್ ಸ್ಟ್ರಕ್ಚರ್ ಅಂದ್ರೆ ನ್ಯೂಕ್ಲಿಯಸ್ ಹೇಗೆ ಬಿಹೇವ್ ಮಾಡುತ್ತೆ, ನ್ಯೂಕ್ಲಿಯಸ್ ಅಲ್ಲಿ ಏನಿರುತ್ತೆ, ಮತ್ತೆ ಅದ್ರ ಸುತ್ತ ಪ್ರೋಟಾನ್ಸ್, ಎಲೆಕ್ಟ್ರಾನ್ಸ್, ನ್ಯೂಟ್ರಾನ್ಸ್ ಎಲ್ಲ ಹೇಗೆ ಬಿಹೇವ್ ಮಾಡುತ್ತೆ, ಹೇಗೆ ಸುತ್ತಾ ಇರುತ್ತೆ, ಮತ್ತೆ ಅದನ್ನ ಒಡೆದಾಗ ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಅನ್ನ ಏನ್ ಬರುತ್ತೆ. ಸೊ ಇದೆಲ್ಲ ಸ್ವಲ್ಪ ಬೇಸಿಕ್ ಆಗಿ ತಿಳ್ಕೊಂಡಿರ್ಬೇಕು. ಇದೆಲ್ಲ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂತ ಬರುತ್ತೆ, ಕ್ವಾಂಟಮ್ ಥಿಯರಿ ಅಂತ. ಸೊ ಅದರಲ್ಲಿ ಸ್ವಲ್ಪ ತುಂಬಾನೇ ಡೀಟೇಲ್ ಆಗಿದೆ, ಸೊ ಅಷ್ಟೊಂದೆಲ್ಲ ಬೇಡ. ಸೊ ಜಸ್ಟ್ ಆಟಮಿಕ್ ಸ್ಟ್ರಕ್ಚರ್ ಹೇಗಿರುತ್ತೆ. ಈಗ ಇತ್ತೀಚೆಗೆ ಹಿಗ್ಸ್ ಬೋಸಾನ್ ಅಂತ ಒಂದು ಹೊಸ ಪಾರ್ಟಿಕಲ್ ಕಂಡುಹಿಡಿದ್ರಲ್ಲ, 4ನೇ ಪಾರ್ಟಿಕಲ್ ಇರುತ್ತೆ ಹಿಗ್ಸ್ ಬೋಸಾನ್ ಅಂತ, ಅದನ್ನ ಗಾಡ್ ಪಾರ್ಟಿಕಲ್ ಅಂತಾನು ಕರಿಬಹುದು, ಗಾಡ್ ಪಾರ್ಟಿಕಲ್. ಸೊ ಅದೆಲ್ಲ ತಿಳ್ಕೊಂಡಿರ್ಬೇಕು, ಅಟಾಮಿಕ್ ಸ್ಟ್ರಕ್ಚರ್ ಹೇಗಿರುತ್ತೆ. ಈಗ ಪ್ರತಿಯೊಂದು ವಸ್ತುನು ಆಟಮ್ಸ್ ಇಂದಾನೇ ಆಗಿರೋದು, ಅಣುಗಳಿಂದ ಆಗಿರೋದು. ಆ ಪ್ರತಿಯೊಂದು ಅಣುನು ಗುಂಡಿಗಿರುತ್ತೆ, ಅದ್ರ ಮಧ್ಯ ಇದಿರುತ್ತೆ, ಏನೋ ನ್ಯೂಕ್ಲಿಯಸ್ ಇರುತ್ತೆ, ಅದ್ರ ಸುತ್ತ ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್ ಎಲ್ಲ ತಿರುಗ್ತಾ ಇರುತ್ತೆ. ಸೈನ್ಸ್ ಹುಡುಗರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ, ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಅದೆಲ್ಲ ಬೇಸಿಕ್ ಎಲ್ಲ ತಿಳ್ಕೊಂಡಿರ್ಬೇಕು. ಮತ್ತೆ ಯೂನಿಟ್ಸ್ ಆಫ್ ಮೆಜರ್ಮೆಂಟ್ ಅಂದ್ರೆ ಕೆಜಿಸು, ಲೀಟರ್ಸು, ಮಿಲಿಲೀಟರ್ಸು, ಡೆಸಿಲೀಟರ್ಸು, ಈ ಥರದ್ದೆಲ್ಲ, ಗ್ರಾಮ್ಸು, ಇದಕ್ಕೆಲ್ಲ ಎಷ್ಟೆಷ್ಟು ಸೈಂಟಿಫಿಕ್ ಮೆಜರ್ಮೆಂಟ್ ಎಲ್ಲ ಕನ್ವರ್ಟ್ ಮಾಡೋದಕ್ಕೂ ಕೊಡ್ಬೋದು ಎಕ್ಸಾಮಲ್ಲಿ. ಸೊ ಇಷ್ಟು ಕೆಜಿಸ್ ಅಂದ್ರೆ ಇಷ್ಟು ಎಷ್ಟಾಗುತ್ತೆ ಅಂತ, ಸೊ ಹಾಗೆಲ್ಲ ಕೇಳ್ತಾರೆ. ಟೈಮು ಅಷ್ಟೇನೆ, ಮಿಲಿ ಸೆಕೆಂಡ್ಸು, ನ್ಯಾನೋ ಸೆಕೆಂಡ್ಸು, ಸೊ ಅದೆಲ್ಲ ಕೇಳ್ತಾರೆ, ಮೈಕ್ರೋ ಸೆಕೆಂಡ್ಸು ಇದೆಲ್ಲ. ಸೊ ಯೂನಿಟ್ಸ್ ಆಫ್ ಮೆಜರ್ಮೆಂಟ್ ಅಲ್ಲಿ ತಿಳ್ಕೊಂಡಿರ್ಬೇಕು, ಬೇರೆ ಬೇರೆ ಯೂನಿಟ್ಸ್ ಆಫ್ ಮೆಜರ್ಮೆಂಟ್. ಮೋಷನ್, ವರ್ಕ್, ಎನರ್ಜಿ,
ಪವರ್, ಗ್ರಾವಿಟೇಷನ್, ಇದೆಲ್ಲ ಏನು ಅಂತ ಒಂದು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಬೇಕು. ಇಷ್ಟು ಫಿಸಿಕ್ಸ್ ಆಯ್ತು. ಕೆಮಿಸ್ಟ್ರಿಗೆ ಬಂದ್ರೆ ಕಾಂಪೌಂಡ್ಸ್ ಅಂದ್ರೇನು, ಮಾಲಿಕ್ಯೂಲ್ಸ್ ಅಂದ್ರೇನು, ಸಬ್ಸ್ಟೆನ್ಸಸ್ ಅಂದ್ರೇನು, ಸೊ ಇದರ ಟರ್ಮಿನಾಲಜಿ ಗೊತ್ತಿರಬೇಕು. ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್, ಮೆಟಲ್ಸ್, ನಾನ್ ಮೆಟಲ್ಸ್ ಅಂತ ಕ್ಲಾಸಿಫೈ ಮಾಡ್ತಾರೆ ಅವರು ಸಬ್ಸ್ಟೆನ್ಸಸ್ನ. ಮೆಟಲ್ಸ್, ನಾನ್ ಮೆಟಲ್ಸ್, ಗ್ಯಾಸಸ್ ಅಂತ. ಸೊ ಪೀರಿಯಾಡಿಕ್ ಟೇಬಲ್ ಇದೆ ಅದಕ್ಕೂ. ಸೊ ಅದು ಕ್ಲಾಸಿಫಿಕೇಶನ್ ಯಾವ ಬೇಸಿಸ್ ಮೇಲೆ ಮಾಡ್ತಾರೆ, ಮತ್ತೆ ಪ್ರಮುಖವಾದಂತ ಕೆಲವೊಂದು ಮೆಟಲ್ಸ್, ನಾನ್ ಮೆಟಲ್ಸ್ಗೆ ನಂಬರ್ ಎಷ್ಟಿದೆ, ಪೀರಿಯಾಡಿಕ್ ನಂಬರ್ ಎಷ್ಟಿದೆ ಆ ಪೀರಿಯಾಡಿಕ್ ಟೇಬಲ್ ಅಲ್ಲಿ. ಸೊ ಅದು ಸ್ವಲ್ಪ ತಿಳ್ಕೊಂಡಿರ್ಬೇಕು. ಮತ್ತೆ ಆಸಿಡ್ಸ್, ಬೇಸಸ್ ಅಂಡ್ ಸಾಲ್ಟ್ಸ್. ಆಸಿಡ್ಸ್ ಅಲ್ಲಿ ಬೇರೆ ಬೇರೆ ತರ ಇದೆ. ಆಸಿಡ್ಸ್, ಬೇಸಸ್ ಅಂಡ್ ಸಾಲ್ಟ್ಸ್. ಸಾಲ್ಟ್ಸ್ ಅಲ್ಲೂ ಅಷ್ಟೇ ಬೇರೆ ಬೇರೆ ತರ ಇದೆ. ಕ್ಲೋರಿನ್, ಸೋಡಿಯಂ, ಪೊಟ್ಯಾಷಿಯಂ, ಸೊ ಇದೆಲ್ಲ ಸಾಲ್ಟ್ಸ್. ಸೊ ಅದೆಲ್ಲ ತಿಳ್ಕೊಂಡಿರ್ಬೇಕು. ಬಾಟ್ನಿನಲ್ಲಿ ನೈಟ್ರೋಜನ್ ಸೈಕಲ್ ಅಂದ್ರೆ ಏನು, ಫೋಟೋಸಿಂಥಸಿಸ್ ಅಂದ್ರೆ ಏನು, ಪ್ಲಾಂಟ್ ಟಿಶ್ಯೂ, ಪೊಲ್ಯೂಷನ್, ಪ್ಲಾಂಟ್ ಹಾರ್ಮೋನ್ಸ್, ಇದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು. ಝೂಯಾಲಜಿನಲ್ಲಿ ಕ್ಲಾಸಿಫಿಕೇಶನ್ ಆಫ್ ಅನಿಮಲ್ ಕಿಂಗ್ಡಮ್. ಸೊ ಹೇಗೆ ಕ್ಲಾಸಿಫೈ ಮಾಡ್ತಾರೆ, ಮ್ಯಾಮಲ್ಸ್, ರೆಪ್ಟೈಲ್ಸ್ ಅಂತೆಲ್ಲ ಬರುತ್ತಲ್ಲ. ಅನಿಮಲ್ ಟಿಶ್ಯೂ, ಸೊ ಪ್ಲಾಂಟ್ ಟಿಶ್ಯೂ ಅಂದ್ರೇನು, ಅನಿಮಲ್ ಟಿಶ್ಯೂ ಅಂದ್ರೇನು. ಸಿಸ್ಟಮ್ ಆಫ್ ಹ್ಯೂಮನ್ ಬಾಡಿ, ಸೊ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮು, ಹ್ಯೂಮನ್ ಸರ್ಕ್ಯುಲೇಟರಿ ಸಿಸ್ಟಮು, ಸೊ ಇದೆಲ್ಲ ತಿಳ್ಕೊಂಡಿರ್ಬೇಕು. ಬೇರೆ ಬೇರೆ ಸಿಸ್ಟಮ್ಸ್ ಇದಾವೆ ಹ್ಯೂಮನ್ ಬಾಡಿನಲ್ಲಿ. ಹ್ಯೂಮನ್ ಡಿಸೀಸಸ್, ಪ್ರಮುಖವಾದಂತ ಕಾಯಿಲೆಗಳು. ಈಗ ಕೊರೋನಾ ಬಗ್ಗೆನೂ ಕೇಳ್ಬೋದು. ಅದು ಹೇಗೆ ಇನ್ಫೆಕ್ಷನ್ ಆಗುತ್ತೆ, ಅದ್ರ ಸಿಂಪ್ಟಮ್ಸ್ ಏನು ಅಂತಾನು ಕೇಳ್ಬೋದು. ನ್ಯೂಟ್ರಿಯೆಂಟ್ಸ್, ಸೊ ಏನೇನು ನ್ಯೂಟ್ರಿಯೆಂಟ್ಸ್ ಬೇಕಾಗುತ್ತೆ, ವಿಟಮಿನ್ಸ್, ಮಿನರಲ್ಸು, ಸೊ ಇದ್ರ ಬಗ್ಗೆನೂ ಕೇಳ್ತಾರೆ. ಅದು ಡಿಫಿಷಿಯನ್ಸಿ ಆದ್ರೆ ಏನಾಗುತ್ತೆ, ಏನ್ ಕಾಯಿಲೆ ಬರುತ್ತೆ, ಸೊ ಎಲ್ಲ ಕೇಳ್ತಾರೆ. ಸೊ ನೆಕ್ಸ್ಟ್ ಎಕನಾಮಿ ಅಥವಾ ಅರ್ಥವ್ಯವಸ್ಥೆ ಅಥವಾ ಅರ್ಥಶಾಸ್ತ್ರ. ಅದಕ್ಕೆ ಬಂದ್ರೆ ಕೆಲವೊಂದು ಮುಖ್ಯವಾದ ವಿಷಯಗಳನ್ನ ನೀವು ತಿಳ್ಕೊಂಡಿರ್ಬೇಕಾಗತ್ತೆ. ಈಗ ಒಂದು ದೇಶ ಹೇಗೆ ನಡೆಯುತ್ತೆ, ನಾವೇನೋ ಕೆಲಸ ಮಾಡ್ತೀವಿ, ದುಡ್ಡು ಸಿಗುತ್ತೆ, ಆ ದುಡ್ಡನ್ನ ಖರ್ಚು ಮಾಡ್ತೀವಿ, ತಿಂತೀವಿ, ಬದುಕ್ತೀವಿ, ಎಂಜಾಯ್ ಮಾಡ್ತೀವಿ. ಅಷ್ಟೇ ಗೊತ್ತಿರೋದು, ಅಷ್ಟು ಸಾಲದು. ಸೊ ಇಡೀ ಒಂದು ರಾಷ್ಟ್ರ ಮಟ್ಟದಲ್ಲಿ ಅರ್ಥವ್ಯವಸ್ಥೆ ಅನ್ನೋದು ಹೇಗೆ ನಡೆಯುತ್ತೆ. ಕೋಟ್ಯಾಂತರ ಜನ ಇದ್ದಾರೆ, 140 ಕೋಟಿ ಜನ ಇದ್ದಾರೆ ಭಾರತದಲ್ಲಿ. ಸೊ ಅವರೆಲ್ಲರೂ ಒಟ್ಟಾಗಿ ಬದುಕಬೇಕಂದ್ರೆ ಅರ್ಥವ್ಯವಸ್ಥೆ ಹೇಗಿದೆ, ಹೇಗಿರ್ಬೇಕು, ಸೊ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರ್ಬೇಕು. ಸೊ ಇಂಡಿಯನ್ ಅಂಡ್ ವರ್ಲ್ಡ್ ಎಕಾನಮಿ. ಸೊ ಇಂಡಿಯನ್ ಲೆವೆಲ್ ಅಲ್ಲಿ ಮತ್ತೆ ವರ್ಲ್ಡ್ ಎಕಾನಮಿಲಿ. ವರ್ಲ್ಡ್ ಎಕಾನಮಿನ ಒಂದು ಲೆವೆಲ್. ಸೊ ಬೇರೆ ಬೇರೆ ದೇಶಗಳ ಮಧ್ಯೆ ಸಂಬಂಧಗಳು ಚೆನ್ನಾಗಿರ್ಬೇಕಾಗತ್ತೆ. ಯಾಕಂದ್ರೆ ಪ್ರತಿಯೊಂದು ದೇಶನೂ ಕೂಡ ಯಾವುದೋ ಒಂದರಲ್ಲಿ ಎಕ್ಸ್ಪರ್ಟ್ ಆಗಿರುತ್ತೆ. ಈಗ ಇರಾನು, ಇರಾಕು ಆ ಥರ ಕಂಟ್ರೀಸ್ ಅಲ್ಲ, ಸೌದಿ ಅರೇಬಿಯಾ, ಇವರೆಲ್ಲ ಪೆಟ್ರೋಲ್, ಡೀಸೆಲ್ ಪ್ರೊಡಕ್ಷನ್ ಅಲ್ಲಿ ಚೆನ್ನಾಗಿದ್ದಾರೆ. ಅವರಲ್ಲಿ ಡೆಪಾಸಿಟ್ಸ್ ಇದೆ. ಆದ್ರೆ ನೀರು ಸಿಗಲ್ಲ ಅವ್ರಿಗೆ, ಎಲ್ಲೂ ನೀರು ಸಿಗಲ್ಲ. ನೀರನ್ನ ಇಂಪೋರ್ಟ್ ಮಾಡ್ಕೋತಾರೆ ಬೇರೆ ದೇಶಗಳಿಂದ. ಹಾಗೇನೆ ಪೆಟ್ರೋಲ್ನ ಎಕ್ಸ್ಪೋರ್ಟ್ ಮಾಡ್ತಾರೆ. ಸೊ ಈ ರೀತಿ ಇಂಟರ್ ಡಿಪೆಂಡೆನ್ಸ್ ಇದೆ ಒಂದ್ ದೇಶಕ್ಕೂ ಇನ್ನೊಂದು ದೇಶಕ್ಕೂ. ಸೊ ಇದನ್ನೇ ನಾವು ವರ್ಲ್ಡ್ ಎಕಾನಮಿ ಅನ್ನೋದು. ನಮ್ಮ ದೇಶದಲ್ಲಿ ಏನು ಸಿಗುತ್ತೆ ಅದನ್ನ ಎಕ್ಸ್ಪೋರ್ಟ್ ಮಾಡೋದು, ನಮ್ಮ ದೇಶದಲ್ಲಿ ಏನಿಲ್ಲ ಅದನ್ನ ಇಂಪೋರ್ಟ್ ಮಾಡ್ಕೊಳ್ಳೋದು. ಸೊ ಈ ರೀತಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಡಿಯನ್ ಎಕಾನಮಿ. ಸೊ ನಾವು ಓದ್ಕೋತಾ ಬಂದಿರೋದು ಇಂಡಿಯಾ ಇಸ್ ಎ ಪೂರ್ ಕಂಟ್ರಿ,
ಸೊ ದೀಸ್ ಆರ್ ದ ಪ್ರಾಬ್ಲಮ್ಸ್: ಪಾವರ್ಟಿ, ಅನ್ಎಂಪ್ಲಾಯ್ಮೆಂಟ್, ಇಲಿಟ್ರಸಿ. ಇದನ್ನೆಲ್ಲ ಓದ್ಕೊಂಡ್ಬಂದಿದ್ದೀವಿ. ಸೊ ಈಗಲೂ ತುಂಬಾ ಚೇಂಜ್ ಆದಂಗೆ ಏನು ಕಾಣಲ್ಲ. ಸೊ ಅದನ್ನೇ ಓದ್ಕೊಳ್ಳಿ. ಆದರೆ ಇತ್ತೀಚೆಗೆ ಕೆಲವೊಂದು ಚೇಂಜಸ್ ಕಾಣಿಸ್ತಾ ಇದೆ. ನಮ್ಮ ಅರ್ಥವ್ಯವಸ್ಥೆನ ಒಂದ್ಸರಿ ಗಮನಿಸಿದಾಗ ಕೆಲವೊಂದು ಚೇಂಜಸ್ ಕಾಣ್ತಾ ಇದೆ. ಸೊ ಅದು ಇನ್ನಷ್ಟು ಪಾಸಿಟಿವ್ ಆಗಲಿ. ಆ ಸಿಲೆಬಸ್ ಅಲ್ಲಿ ಏನು ಓದ್ಕೊಂಡ್ವಿ, ಪಾವರ್ಟಿ, ಅನ್ಎಂಪ್ಲಾಯ್ಮೆಂಟು, ಇಲಿಟ್ರಸಿ ಅಂತೆಲ್ಲ, ಅದೆಲ್ಲ ಬದಲಾಗಬೇಕು. ಈಗ ಲಿಟ್ರಸಿ ರೇಟ್ಸ್ ಎಲ್ಲ ಚೇಂಜ್ ಆಗ್ತಾ ಇದೆ. ಅಬೌವ್ 80% ಬರ್ತಾ ಇದೆ. ಎಲ್ಲ ಲಿಟ್ರೇಟ್ಸ್ ಆಗ್ತಾ ಇದ್ದಾರೆ, ಓದ್ತಾ ಇದ್ದಾರೆ, ಬರೀತಾ ಇದ್ದಾರೆ. ಎಜುಕೇಶನ್ ಚೆನ್ನಾಗಿದೆ. ಸೊ ಆ ರೀತಿ ಕ್ಯಾರೆಕ್ಟರಿಸ್ಟಿಕ್ಸ್ ತಿಳ್ಕೊಂಡಿರ್ಬೇಕು. ಟೈಪ್ಸ್ ಆಫ್ ಎಕನಾಮೀಸ್ ಇನ್ ವರ್ಲ್ಡ್. ಕೆಲವು ರಾಷ್ಟ್ರಗಳು ಕ್ಯಾಪಿಟಲಿಸ್ಟ್, ಅಂದ್ರೆ ಅಮೆರಿಕ, ಕೆನಡಾ ಈ ಥರದ್ದೆಲ್ಲ ಕ್ಯಾಪಿಟಲಿಸ್ಟ್, ಅಂದ್ರೆ ಪ್ರೈವೇಟ್ ಓನರ್ಶಿಪ್ ಆಫ್ ರಿಸೋರ್ಸಸ್. ಯಾರು ದುಡ್ಡು ದುಡಿತಾನೋ ಅವನು ರಿಸೋರ್ಸಸ್ನ ಕಂಟ್ರೋಲ್ ಮಾಡ್ಬೋದು, ಮತ್ತೆ ಅವನು ಅದರಿಂದ ದುಡ್ಡು ಮಾಡ್ಕೋಬಹುದು. ಅದು ಕ್ಯಾಪಿಟಲಿಸ್ಟ್. ಕಮ್ಯುನಿಸ್ಟ್ ಅಂದ್ರೆ ಯಾವುದೋ ಒಂದು ಕಮ್ಯುನಿಟಿ ಮಾತ್ರ ರಿಸೋರ್ಸಸ್ನ ಕಂಟ್ರೋಲ್ ಮಾಡೋದು. ಈಗ ಚೈನಾ ನಡೀತಾ ಇರೋದು ಹಾಗೇನೆ. PLA, ಪೀಪಲ್ಸ್ ಲಿಬ್ರೇಷನ್ ಆರ್ಮಿ ಅಂತ. ಸೊ ಅವರು ಕಂಟ್ರೋಲ್ ಮಾಡ್ತಾ ಇರೋದು ಚೈನಾ, ಟಿಬೆಟ್ ಇದನ್ನೆಲ್ಲ. ಸೊ ಅವರು ಕಮ್ಯುನಿಸ್ಟ್. ಇನ್ನು ಸೋಷಿಯಲಿಸ್ಟ್ ಅಂತ ಒಂದು ಬ್ಲೆಂಡ್ ಬರುತ್ತೆ. ಸೋಷಿಯಲಿಸ್ಟ್ ಅಲ್ಲಿ ಗೌರ್ಮೆಂಟ್ ಓನರ್ಶಿಪ್ ಆಫ್ ರಿಸೋರ್ಸಸ್. ಸರ್ಕಾರನೇ ಎಲ್ಲಾ ರಿಸೋರ್ಸಸ್ಗೂ ಅಧಿಕಾರಿ. ಅವ್ರು ಕೊಟ್ರೆ ತಗೋಬೇಕು, ಇಲ್ಲಾಂದ್ರೆ ಸುಮ್ಮನೆ ಇರಬೇಕು. ನಮ್ಮ ದೇಶದಲ್ಲಿ ಇರೋದು ಮಿಕ್ಸ್ಡ್ ಎಕನಾಮಿ. ಕ್ಯಾಪಿಟಲಿಸ್ಟು ಇದೆ, ಸೋಷಿಯಲಿಸ್ಟು ಇದೆ. ಸೊ ಒಂದ್ ಕಡೆ ಪ್ರೈವೇಟ್ ಓನರ್ಶಿಪ್ ಆಫ್ ರಿಸೋರ್ಸಸ್ ಇದೆ, ಇನ್ನೊಂದ್ ಕಡೆ ಗೌರ್ಮೆಂಟ್ ಓನರ್ಶಿಪ್ ಆಫ್ ರಿಸೋರ್ಸಸ್ ಇದೆ. ಸೊ ಇಟ್ಸ್ ಎ ಮಿಕ್ಸ್ಡ್ ಎಕನಾಮಿ. ಎರಡು ಸೈಡ್ ಬೈ ಸೈಡ್ ಇದೆ. ಸೊ ಮಿಕ್ಸ್ಡ್ ಎಕಾನಮಿ ನಮ್ದು. ಟ್ರೇಡ್ ಅಂಡ್ ಕಾಮರ್ಸ್. ಸೊ ವ್ಯಾಪಾರ, ವಾಣಿಜ್ಯ ಹೇಗೆ ನಡೀತಾ ಇದೆ ನಮ್ಮ ದೇಶದಲ್ಲಿ ಮತ್ತೆ ಜಗತ್ತಿನ ಮಟ್ಟದಲ್ಲಿ, ಮುಖ್ಯವಾದಂತ ಒಡಂಬಡಿಕೆಗಳು, ಒಪ್ಪಂದಗಳು ಏನಾಗಿದೆ, ಸೊ ಇದ್ರ ಬಗ್ಗೆ ಎಲ್ಲ ಕೇಳ್ತಾರೆ. ಅನ್ಎಂಪ್ಲಾಯ್ಮೆಂಟ್, ಅಂಡರ್ ಎಂಪ್ಲಾಯ್ಮೆಂಟ್, ಇದೇ ನಮ್ಮ ದೇಶದಲ್ಲಿ ಪರಿಸ್ಥಿತಿ. ಕೆಲವರಿಗೆ ಉದ್ಯೋಗನೇ ಇಲ್ಲ, ಇನ್ನು ಕೆಲವರಿಗೆ ತಕ್ಕನಾದಂತ ಕೆಲಸನೇ ಸಿಕ್ಕಿಲ್ಲ. MA, MBA, MCOM, MSc ಎಲ್ಲ ಓದಿರ್ತಾರೆ, ಪಿಯೋನ್ ಕೆಲಸಕ್ಕೆ ಅಪ್ಲೈ ಮಾಡಿರ್ತಾರೆ. ಸೊ ಕೆಲಸ ಮಾಡ್ತಾರೆ ಪಿಯೋನ್ ಆಗಿ. ಸೊ ಅದು ಅಂಡರ್ ಎಂಪ್ಲಾಯ್ಮೆಂಟ್. ಇನ್ನೂ ಹೆಚ್ಚಿನ ಕೆಲಸ ಮಾಡಬಲ್ಲರು ಅವರು, ಅರೆ ಸಿಗ್ಲಿಲ್ವಲ್ಲ. ಸೊ ಎಬಿಲಿಟಿಗೆ ತಕ್ಕನಾಗಿ ಸಿಗ್ಲಿಲ್ಲ ಅಂದ್ರೆ ಅದು ಅಂಡರ್ ಎಂಪ್ಲಾಯ್ಮೆಂಟ್. ಇಂಡಿಯನ್ ಫಿನಾನ್ಷಿಯಲ್ ಅಂಡ್ ಫಿಸ್ಕಲ್ ಸಿಸ್ಟಮ್. ಇಂಡಿಯನ್ ಫಿನಾನ್ಷಿಯಲ್ ಸಿಸ್ಟಮ್ ಇಲ್ಲಿ ಇದೆಲ್ಲ ಬರುತ್ತೆ. ಬ್ಯಾಂಕಿಂಗು, ಇನ್ಸೂರೆನ್ಸು, RBI ಇದೆಲ್ಲ ಬರುತ್ತೆ. ಸೊ ಫಿನಾನ್ಷಿಯಲ್ ಸಿಸ್ಟಮ್ ಅಂದ್ರೆ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇವೆಲ್ಲ, ಮತ್ತೆ ಇನ್ವೆಸ್ಟ್ಮೆಂಟ್ ಕಂಪನೀಸು ಇವೆಲ್ಲ. ಫಿಸ್ಕಲ್ ಸಿಸ್ಟಮ್ ಅಂದ್ರೆ ಬಡ್ಜೆಟ್, ಪಬ್ಲಿಕ್ ರೆವೆನ್ಯೂ, ಪಬ್ಲಿಕ್ ಬಾರೋಯಿಂಗು, ಪಬ್ಲಿಕ್ ಡೆಟ್ಟು. ಪ್ರತಿ ವರ್ಷ ಬಡ್ಜೆಟ್ ಅನೌನ್ಸ್ ಮಾಡ್ತಾರಲ್ಲ, ಸೊ ಅಲ್ಲಿ ಹೇಳ್ತಾರೆ ಇಷ್ಟು ಲಕ್ಷ ಕೋಟಿ ಸಾಲ ಮಾಡ್ತಾ ಇದ್ದೀವಿ, ಡಿಫಿಸಿಟ್ ಇದೆ. ಸೊ ಅದನ್ನೆಲ್ಲ ನಾವು ಫಿಸ್ಕಲ್ ಸಿಸ್ಟಮ್ ಅಂತೀವಿ. ಸೊ ಎಲ್ಲಿಂದ ದುಡ್ಡನ್ನ ತರ್ತಾರೆ, ಎಲ್ಲಿಗೆ ಅದನ್ನ ಖರ್ಚು ಮಾಡ್ತಾರೆ. ಡಿಫಿಸಿಟ್ ಎಷ್ಟಿದೆ, ಸೊ ಡಿಫಿಸಿಟ್ ಅನ್ನ ಹೆಂಗೆ ತುಂಬ್ತಾರೆ, ಸಾಲ ಮಾಡ್ತಾರಾ ಅಥವಾ ಏನ್ ಮಾಡ್ತಾರೆ, ಪಬ್ಲಿಕ್ ಬಾರೋಯಿಂಗ್ ಮಾಡ್ತಾರಾ, ಏನ್ ಮಾಡ್ತಾರೆ. ಸೊ ಅದೆಲ್ಲ ಬರೋದು ಫಿಸ್ಕಲ್ ಸಿಸ್ಟಮ್ ಅಲ್ಲಿ. ಇನ್ನು ಬ್ಯಾಂಕಿಂಗ್ ಇನ್ ಇಂಡಿಯಾ, ಇದ್ರ ಬಗ್ಗೆ ಕೇಳ್ತಾರೆ. ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸು, ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸು, ಸೊ ಲಾರ್ಜೆಸ್ಟ್ ಯಾವುದು, ಸ್ಮಾಲೆಸ್ಟ್ ಯಾವುದು, ಇನ್ ಟರ್ಮ್ಸ್ ಆಫ್ ರೆವೆನ್ಯೂ, ಇನ್ ಟರ್ಮ್ಸ್ ಆಫ್ ನಂಬರ್ ಆಫ್ ಬ್ರಾಂಚಸ್, ಎಲ್ಲ ಕೇಳ್ತಾರೆ. ಮತ್ತೆ ಒಂದು ಬ್ಯಾಂಕ್ ಅಂದ್ರೆ ಯೂಶುವಲ್ ಆಗಿ ಏನೇನಿರುತ್ತೆ,
ಸೊ ಅದು ಜನರಲ್ ಆಗಿ ಗೊತ್ತಿರ್ಬೇಕು ನಿಮ್ಗೆ. ಸೊ ಡೆಪಾಸಿಟ್ಸ್ ನ ಆಕ್ಸೆಪ್ಟ್ ಮಾಡ್ತಾರೆ, ಲೋನ್ಸ್ ಅನ್ನ ಕೊಡ್ತಾರೆ, ಸಾಲ ಕೊಡ್ತಾರೆ. ಸೊ ಅದು ಮೇನ್ ಬಿಸ್ನೆಸ್. ಬೇಕಾದಷ್ಟು ವ್ಯಾಲ್ಯೂ ಆಡೆಡ್ ಸರ್ವಿಸಸ್ ಕೊಡ್ತಾ ಇದ್ದಾರೆ ಈಗ ಬ್ಯಾಂಕ್ಸ್ ಎಲ್ಲ, ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು. ಸೊ ಅದೆಲ್ಲ ತಿಳ್ಕೊಂಡಿರ್ಬೇಕು. ಫಾರಿನ್ ಟ್ರೇಡು, ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸು, ಬ್ಯಾಲೆನ್ಸ್ ಆಫ್ ಟ್ರೇಡ್, ಸೊ ಇದ್ರ ಬಗ್ಗೆ ಕೆಲವೊಂದು ಕೇಳ್ತಾರೆ. ಸ್ಟ್ಯಾಟಿಸ್ಟಿಕ್ಸ್ ಕೇಳ್ಬೋದು. ಇತ್ತೀಚಿನ ಬ್ಯಾಲೆನ್ಸ್ ಆಫ್ ಟ್ರೇಡ್ ಹೇಗಿದೆ ಭಾರತದ್ದು, ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಹೇಗಿದೆ. ಮತ್ತೆ ಫಾರಿನ್ ಟ್ರೇಡ್ ಅಂದ್ರೆ ಯೂಶಲಿ ಇಂಪೋರ್ಟ್ಸ್ ಯಾವ್ದು ಜಾಸ್ತಿ ಇರುತ್ತೆ, ಯಾವ ದೇಶದಿಂದ ಜಾಸ್ತಿ ಇರುತ್ತೆ, ಸೊ ಇದೆಲ್ಲ ಕೇಳ್ತಾರೆ. ಇಂಡಸ್ಟ್ರಿಯಲ್ ಪಾಲಿಸೀಸ್ ಕೇಳ್ಬೋದು. ಇಂಡಿಪೆಂಡೆನ್ಸ್ ಬಂದಾಗಿಂದ ಇಲ್ಲಿವರೆಗೂ ಬೇಕಾದಷ್ಟು ಇಂಡಸ್ಟ್ರಿಯಲ್ ಪಾಲಿಸೀಸ್ ಆಗಿದೆ. ಅಂದ್ರೆ ಇಂಡಸ್ಟ್ರೀಸ್ ಅನ್ನ ಉತ್ತೇಜನ ಕೊಡಬೇಕು ಅಂತ ಹೇಳಿ ಇಂಡಸ್ಟ್ರಿಯಲ್ ಪಾಲಿಸೀಸ್ ಅಂತ ಮಾಡ್ತಾರೆ. ತುಂಬಾ ಇಂಪಾರ್ಟೆಂಟ್ ಪಾಲಿಸಿ ಅಂದ್ರೆ 1991 ಇಂಡಸ್ಟ್ರಿಯಲ್ ಪಾಲಿಸಿ. ಸೊ ಆಗ LPG ಅನ್ನೋದು ಬಂತು, ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಮತ್ತೆ ಗ್ಲೋಬಲೈಸೇಷನ್ ಅಂತ. ಸೊ ಅದ್ರ ಬಗ್ಗೆ ಕೇಳ್ತಾರೆ. ಸೊ ಈ ರೀತಿ ಎಕನಾಮಿಗೆ ಸಂಬಂಧಪಟ್ಟಂತ ಕೆಲವೊಂದು ಪ್ರಶ್ನೆಗಳು ಇರ್ತವೆ. ಪಾಲಿಟಿ ಅಂಡ್ ಗವರ್ನೆನ್ಸ್. ಸೊ ರಾಜತಂತ್ರ ಮತ್ತೆ ಸರ್ಕಾರ ಹೇಗ್ ನಡೆಯುತ್ತೆ ಅಂತ. ಸೊ ಬೇಗ ಹೋಗೋಣ. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಸೊ ಅದ್ರ ಬಗ್ಗೆ ಕೇಳ್ತಾರೆ. ನಮ್ಮ ಸಂವಿಧಾನ, ಅದನ್ನ ಬರೆದಿದ್ಯಾರು ಅಂತೆಲ್ಲ ಎಲ್ರಿಗೂ ಗೊತ್ತಿರುತ್ತದು, ಅಂಬೇಡ್ಕರ್ ಅವರು. ಸೊ ಅಷ್ಟು ಸಿಂಪಲ್ ಆಗಿ ಕೇಳೋದಿಲ್ಲ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಈಗ. ಸೊ ಕಾನ್ಸ್ಟಿಟ್ಯೂಷನ್, ಅದ್ರ ಎವಲ್ಯೂಷನ್ ಮತ್ತೆ ಮೇಕಿಂಗ್. 2 ವರ್ಷದ ಮೇಲಾಯ್ತು ಕಾನ್ಸ್ಟಿಟ್ಯೂಷನ್ ಬರೆಯೋದಕ್ಕೆ. ಮತ್ತೆ ಅದಕ್ಕೆ ಆದಂತ ಮುಖ್ಯವಾದ ಅಮೆಂಡ್ಮೆಂಟ್ಸ್ ಏನೇನು, ಅದರ ಪ್ರಿಯಾಂಬಲ್ ಹೇಗಿದೆ, ಪ್ರಿಯಾಂಬಲ್ ಅಲ್ಲಿ ಏನೇನು ವರ್ಡ್ಸ್ ಇದೆ, ಅದನ್ನೆಲ್ಲ ಕೇಳ್ತಾರೆ. ಜುಡಿಷಿಯರಿ, ಎಕ್ಸಿಕ್ಯೂಟಿವ್ ಮತ್ತೆ ಲೆಜಿಸ್ಲೇಚರ್, ನ್ಯಾಯಾಂಗ, ಕಾರ್ಯಾಂಗ ಮತ್ತೆ ಶಾಸಕಾಂಗ. ಸೊ 3 ಅಂಗಗಳಿವೆ, ಪಾರ್ಟ್ಸ್ ಇವೆ. ನೀತಿ ಆಯೋಗ್. ಸೊ ನೀತಿ ಆಯೋಗ್ ಅಂತ ಕೇಳಿರ್ತೀರ, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮೇಶನ್ ಆಫ್ ಇಂಡಿಯಾ, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮೇಶನ್ ಆಫ್ ಇಂಡಿಯಾ. ಸೊ ನೀತಿ ಆಯೋಗ್ ಅಂತ. ಸೊ 5 years ಪ್ಲಾನಿಂಗ್ ಅಂತ ಏನಿತ್ತು ಅದನ್ನ ಅಬಲಿಷ್ ಮಾಡಿ ನೀತಿ ಆಯೋಗ್ ಅಂತ ಮಾಡಿದ್ದಾರೆ. ಸೊ ಅದೀಗ ಚಾಲ್ತಿಯಲ್ಲಿ ಇದೆ ಅದು. ನ್ಯಾಷನಲ್ ಸಿಂಬಲ್ಸು ಮತ್ತೆ ನ್ಯಾಷನಲ್ ಬರ್ಡು, ನ್ಯಾಷನಲ್ ಇದು ಏನು ಅನಿಮಲ್, ಇವೆಲ್ಲ ಕೇಳ್ತಾರೆ. ಮತ್ತೆ ನ್ಯಾಷನಲ್ ಆಂಥಮ್, ನ್ಯಾಷನಲ್ ಸಾಂಗ್ ಯಾರು ಬರೆದಿದ್ದು, ಇದೆಲ್ಲ ಕೇಳ್ತಾರೆ. ಮತ್ತೆ ಅಫಿಷಿಯಲ್ ಲ್ಯಾಂಗ್ವೇಜಸ್. ಸೊ ಅಫಿಷಿಯಲ್ ಲ್ಯಾಂಗ್ವೇಜಸ್ ಅಂತ ರೆಕಗ್ನೈಸ್ ಆಗಿರೋದು ಎಷ್ಟು, ಯಾವ್ದ್ಯಾವ್ದು, ಇದೆಲ್ಲ ಕೆಲವೊಂದು ಕೇಳ್ತಾರೆ. ಫಂಡಮೆಂಟಲ್ ರೈಟ್ಸ್ ಅಂಡ್ ಡ್ಯೂಟೀಸ್. ಸೊ 6 ಫಂಡಮೆಂಟಲ್ ರೈಟ್ಸ್ ಇದೆ. ರೈಟ್ ಟು ಎಜುಕೇಶನ್ ಅಂತ ರೀಸೆಂಟ್ ಆಗಿ ಆಡ್ ಮಾಡಿದ್ದಾರೆ. ಸೊ ಡ್ಯೂಟೀಸ್ ಕೇಳ್ತಾರೆ, ಡ್ಯೂಟೀಸ್ ಆಫ್ ಇಂಡಿಯನ್ ಸಿಟಿಸನ್, ಇದೆಲ್ಲ ತಿಳ್ಕೊಂಡಿರ್ಬೇಕು. ಮತ್ತೆ ಬೇರೆ ವಿಷಯಗಳು ಪಾಲಿಟಿ ಅಂಡ್ ಗವರ್ನೆನ್ಸ್ಗೆ ಸಂಬಂಧಪಟ್ಟ ಹಾಗೆ. ಈಗ ಯೂಶಲಿ ಒಂದು ಸ್ಟೇಟ್ ಲಾ ಅಂದ್ರೆ ರಾಜ್ಯದ ಕಾನೂನು ಆಗ್ಬೇಕು ಅಂದ್ರೆ ಹೇಗಾಗುತ್ತೆ, ಅದು ಬಿಲ್ ಪಾಸ್ ಮಾಡ್ತಾರೆ ಅಸೆಂಬ್ಲಿನಲ್ಲಿ. ಸೊ ಅದು ಅಸೆಂಬ್ಲಿ ಮತ್ತೆ ಕೌನ್ಸಿಲ್ ಎರಡೂ ಪಾಸ್ ಮಾಡುತ್ತೆ ಬಿಲ್ಲನ್ನ, ಮೆಜಾರಿಟಿ ಒಪ್ಕೋತಾರೆ. ಆಮೇಲೆ ಅದು ಗವರ್ನರ್ ಅಸೆಂಟಿಗೆ ಹೋಗುತ್ತೆ. ಸೊ ಇದೆಲ್ಲ ನೀವು ತಿಳ್ಕೊಂಡಿರ್ಬೇಕು ಬ್ರೀಫ್ ಆಗಿ. ಸೊ ಸೆಂಟ್ರಲ್ ಕಾನೂನು ಏನಾದರೂ ಮಾಡಬೇಕು ಅಂದ್ರೆ ಫಸ್ಟ್ ಅದು ಬಿಲ್ ಪಾಸ್ ಆಗಬೇಕು ಪಾರ್ಲಿಮೆಂಟ್ ಅಲ್ಲಿ. ಮೊದಲನೇದು ಲೋಕಸಭಾದಲ್ಲಿ, ಆಮೇಲೆ ರಾಜ್ಯಸಭಾದಲ್ಲಿ ಮೆಜಾರಿಟಿ ಒಪ್ಪಿಗೆ ಆಗ್ಬೇಕದು, ಆಮೇಲೆ ಪ್ರೆಸಿಡೆಂಟ್ ಅಸೆಂಟಿಗೆ ಹೋಗುತ್ತೆ. ಸೊ ಇದೆಲ್ಲ ಗೊತ್ತಿರಬೇಕು. ಸೊ ಇದೆಲ್ಲ ಗೊತ್ತಿದ್ರೆ ಅಟ್ಲೀಸ್ಟ್ ಆ ಕ್ವೆಶ್ಚನ್ ಅಲ್ಲಿ ಏನಿದೆ ಅಂತ ಗೊತ್ತಿಲ್ಲದೆ ಇದ್ರು, ಆನ್ಸರ್ ಗೊತ್ತಿಲ್ಲದೆ ಇದ್ರು ನೀವು ಅದ್ರ ಬೇಸಿಸ್ ಮೇಲೆ ಏನಾದ್ರೂ ಆನ್ಸರ್ ಮಾಡಬಹುದು, ಗೆಸ್ ಮಾಡಬಹುದು. ಸೊ ಅಂದ್ರೆ ಇದೆಲ್ಲ ತಿಳ್ಕೊಂಡಿರ್ಬೇಕು. ಸೊ ಟೆಕ್ನಾಲಜಿ, ಸೊ ತಂತ್ರಜ್ಞಾನ ವಿಷಯದ ಬಗ್ಗೆ ಕೆಲವೊಂದು ವಿಷಯಗಳನ್ನ ನೀವು ತಿಳ್ಕೊಂಡಿರ್ಬೇಕು. ಕಂಪ್ಯೂಟರ್ ಬೇಸಿಕ್ಸ್,
ಹಾರ್ಡ್ವೇರ್ ಅಂದ್ರೇನು, ಸಾಫ್ಟ್ವೇರ್ ಅಂದ್ರೇನು, ಕಂಪ್ಯೂಟರ್ ಅಂದ್ರೆ ಹೇಗೆ ಫಂಕ್ಷನ್ ಮಾಡುತ್ತೆ ಅದು, CPU ಅಂದ್ರೆ ಏನು, ಇನ್ಪುಟ್ ಡಿವೈಸಸ್, ಔಟ್ಪುಟ್ ಡಿವೈಸಸ್, ಸೊ ಇದೆಲ್ಲ ತಿಳ್ಕೊಂಡಿರ್ಬೇಕು. ಮತ್ತೆ ಟರ್ಮಿನಾಲಜಿ ಗೊತ್ತಿರಬೇಕು. ಈಗ ಮದರ್ ಬೋರ್ಡ್ ಅಂದ್ರೆ ಏನು ಅಂತಾನೆ ತುಂಬಾ ಜನಕ್ಕೆ ಗೊತ್ತಿರಲ್ಲ. ಮದರ್ ಬೋರ್ಡ್ ಅಂದ್ರೆ ಏನು, CPU ಹೇಗೆ ಕೆಲಸ ಮಾಡುತ್ತೆ, ಸೊ ಈ ತರ ಕೆಲವೊಂದು ಟರ್ಮಿನಾಲಜಿ ತಿಳ್ಕೊಂಡಿರ್ಬೇಕು. ಟರ್ಮ್ಸ್. ಜನರೇಷನ್ಸ್ ಆಫ್ ಕಂಪ್ಯೂಟರ್ಸ್. ಈಗ ಕಂಪ್ಯೂಟರ್ಸ್ ಅಲ್ಲೂ ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್ ಅಂತೆಲ್ಲ ಜನರೇಷನ್ ಅಂತ ಮಾಡಿದ್ದೀವಿ. ಈಗ ಬರ್ತಾ ಇರುವಂತ ಕಂಪ್ಯೂಟರ್ಸ್, ಲ್ಯಾಪ್ಟಾಪ್ಸ್ ಇವೆಲ್ಲ ಬರ್ತಾ ಇರೋದು 10th ಜನರೇಷನ್. ಅಂದ್ರೆ ತುಂಬಾ ಬೇಗನೆ ಬೆಳವಣಿಗೆ ಆಗಿದೆ ಕಂಪ್ಯೂಟರ್ ವರ್ಲ್ಡ್. ಕಂಪ್ಯೂಟರ್ ನೆಟ್ವರ್ಕಿಂಗ್ ಅಂಡ್ ಇಂಟರ್ನೆಟ್. ಸೊ ಕಂಪ್ಯೂಟರ್ ನೆಟ್ವರ್ಕಿಂಗ್ ಅಂದ್ರೆ ಲ್ಯಾನು, ವ್ಯಾನು, WLAN, ಸೊ ಇದೆಲ್ಲ ಏರಿಯಾ ನೆಟ್ವರ್ಕ್ ಏನ್ ಬರುತ್ತೆ, ಸೊ ಅದ್ರ ಬಗ್ಗೆ ಕೆಲವೊಂದು ಕೇಳ್ತಾರೆ. ಮತ್ತೆ ಹಾರ್ಡ್ವೇರ್ ಡಿವೈಸಸ್ ಮತ್ತೆ ಸಾಫ್ಟ್ವೇರ್ಸ್ ಏನೇನು ಯೂಸ್ ಮಾಡ್ತೀವಿ ಅದ್ರ ಬಗ್ಗೆ ಕೇಳ್ತಾರೆ. ಇಂಟರ್ನೆಟ್ ಹೇಗೆ ವರ್ಕ್ ಆಗುತ್ತೆ ಅದೆಲ್ಲ ಕೇಳ್ತಾರೆ. ಮತ್ತೆ ಅಬ್ರಿವಿಯೇಷನ್ಸ್ ಕೇಳ್ತಾರೆ ಕೆಲವೊಂದು. ಈಗ CPU, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಅದು ಕೇಳ್ಬೋದು. ಸೊ ಅದರ ಕೆಲವೊಂದು ಅಬ್ರಿವಿಯೇಷನ್ಸ್ ಎಲ್ಲ ಕೇಳ್ತಾರೆ. RAM, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ROM, ರೀಡ್ ಓನ್ಲಿ ಮೆಮೊರಿ, ಸೊ ಎಲ್ಲ ಕೆಲವೊಂದು ಕೇಳ್ಬೋದು ಅಬ್ರಿವಿಯೇಷನ್ಸ್. ರೀಸೆಂಟ್ ಟ್ರೆಂಡ್ಸ್ ಇನ್ ಟೆಕ್ನಾಲಜಿ. ಸೊ ಇತ್ತೀಚೆಗೆ ಏನೇನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಟೆಕ್ನಾಲಜಿ ಫೀಲ್ಡ್ ಅಲ್ಲಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಾರೆ, ರೋಬೋಟಿಕ್ಸ್ ಅಂತಾರೆ, ಮಿಷಿನ್ ಲರ್ನಿಂಗ್ ಅಂತಾರೆ. ಸೊ ಈ ತರ ಕೆಲವೊಂದೆಲ್ಲ ಹುಟ್ಕೋತಾ ಇದೆ. ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂತ ಕಂಡುಹಿಡ್ತಿದ್ದಾರೆ. ಸೊ ಅದ್ರೆಲ್ಲ ಕೆಲವೊಂದೆಲ್ಲ ಹುಟ್ಕೋತಾ ಇದೆ. ಸೊ ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು. ಸೊ ಸ್ಪೋರ್ಟ್ಸ್ ಅಂಡ್ ಗೇಮ್ಸ್. ಸೊ ಇದ್ರ ಬಗ್ಗೆ ಕೆಲವು ಕ್ವಶನ್ಸ್ ಇರುತ್ತೆ. ಸೊ ಬೇರೆ ಬೇರೆ ಕಂಟ್ರೀಸ್ದು ನ್ಯಾಷನಲ್ ಗೇಮ್ಸ್ ಏನೇನು, ಈಗ ಇಂಡಿಯಾದು ಹಾಕಿ, US ಬೇಸ್ಬಾಲ್, ಅಮೆರಿಕದ್ದು. ಸೊ ಹಾಗೆ ಬೇರೆ ಬೇರೆ ಗೇಮ್ಸ್ ಇರುತ್ತೆ, ನ್ಯಾಷನಲ್ ಗೇಮ್ಸ್ ಅಂತ ಬೇರೆ ಬೇರೆ ಕಂಟ್ರೀಸ್ದು. ಸೊ ಅದು ತಿಳ್ಕೊಂಡಿರ್ಬೇಕು. ಮತ್ತೆ ಆ ಗೇಮ್ನ ರೂಲ್ಸ್, ಟರ್ಮ್ಸ್, ಕೆಲವು ಟರ್ಮ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಈಗ ಕ್ರಿಕೆಟ್ ಅಲ್ಲಿ LBW ಅಂತೀವಿ, ಲೆಗ್ ಬಿಫೋರ್ ವಿಕೆಟ್ ಅಂತ. ಕ್ಯಾಚ್ ಅಂತೀವಿ, ಸಿಕ್ಸರ್ ಅಂತೀವಿ, ರನ್, ವಿಕೆಟ್. ಸೊ ಇದೆಲ್ಲ ಟರ್ಮ್ಸ್ ಯೂಸ್ ಮಾಡ್ತೀವಲ್ಲ, ಎಲ್ಲ ಬೇರೆ ಬೇರೆ ಗೇಮ್ಸಿಗೆ ಅದು ಬೇರೆ ಬೇರೆ ಶಬ್ದಗಳನ್ನ ಯೂಸ್ ಮಾಡ್ತೀವಿ ನಾವು. ಸೊ ನಂಬರ್ ಆಫ್ ಪ್ಲೇಯರ್ಸ್, ಎಷ್ಟು ಜನ ಆಡ್ತಾರೆ, ಸೊ ಒಂದೊಂದು ಟೀಮಲ್ಲಿ ಎಷ್ಟೆಷ್ಟು ಜನ ಆಡ್ತಾರೆ, ಅದು ಟೀಮ್ ಗೇಮಾ ಅಥವಾ ಒಬ್ಬೊಬ್ಬರೇ ಆಡೋದ. ಟೆನ್ನಿಸು, ಬ್ಯಾಡ್ಮಿಂಟನ್ ಆದ್ರೆ ಒಬ್ಬೊಬ್ಬರೇ ಆಡ್ತಾರೆ. ಸೊ ಡಬಲ್ಸ್ ಆದ್ರೆ ಅಲ್ಲಿ ಇಬ್ರು 4 ಜನ ಇರ್ತಾರೆ. ಸೊ ಹಾಗೆ ಇದೆಲ್ಲ ತಿಳ್ಕೊಂಡಿರ್ಬೇಕು. ಸೊ ರೀಸೆಂಟ್ ಟೂರ್ನಮೆಂಟ್ಸ್ ಮತ್ತೆ ಚಾಂಪಿಯನ್ಶಿಪ್ಸ್ ಏನೇನಾಗಿದೆ, ಸೊ ಅದರಲ್ಲಿ ಯಾರ್ಯಾರು ಗೆದ್ರು, ಎಷ್ಟು ಅಂತರದಿಂದ ಗೆದ್ರು, ಸೊ ಇದೆಲ್ಲ ಸ್ವಲ್ಪ ನೋಡ್ಕೊಂಡಿರ್ಬೇಕು. ಮತ್ತೆ ಇಂಪಾರ್ಟೆಂಟ್ ಪ್ಲೇಯರ್ಸ್ ಯಾರು, ಮ್ಯಾನ್ ಆಫ್ ದ ಮ್ಯಾಚು, ಸೊ ಆ ಥರ ಏನಾದರೂ ಇದ್ರೆ ಮ್ಯಾನ್ ಆಫ್ ದ ಟೂರ್ನಮೆಂಟು ಅಂತೆಲ್ಲ. ಇಂಪಾರ್ಟೆಂಟ್ ಟೂರ್ನಮೆಂಟ್ಸ್ ಅಂದ್ರೆ ಒಲಿಂಪಿಕ್ಸು, ಏಷ್ಯನ್ ಗೇಮ್ಸು, ವರ್ಲ್ಡ್ ಕಪ್, ಸೊ ಎಲ್ಲ ಆದಷ್ಟು ಗೊತ್ತಿರಬೇಕು. ತುಂಬಾ ಹಿಂದೆ ಯಾವುದೋ ಒಂದು ಇಸ್ವಿನಲ್ಲಿ ಯಾರು ಗೆದ್ರು ಅಂತ ಏನು ಕೇಳಲ್ಲ. ಆದ್ರೆ ರೀಸೆಂಟ್ ಆಗಿ ಲಾಸ್ಟ್ ಒಲಿಂಪಿಕ್ಸ್ ಅಲ್ಲಿ ಇದರಲ್ಲಿ ಗೋಲ್ಡ್ ಮೆಡಲ್ ಯಾರು ಗೆದ್ದಿದ್ರು, ಸದಾರು ಕೇಳ್ತಾರೆ ಅಟ್ಲೀಸ್ಟ್. ಮತ್ತೆ ಲಾಸ್ಟ್ ವರ್ಲ್ಡ್ ಕಪ್ ಗೆದ್ದಿದ್ಯಾರು ಅಂತಲ್ಲ. ಕೌನ್ಸಿಲ್ಸು, ಫೆಡರೇಷನ್ಸು ಏನಾದ್ರು ಇದ್ರೆ ಸ್ಪೋರ್ಟ್ಸ್ಗೆ, ಸೊ ಅದು ಕೇಳ್ತಾರೆ. ಈಗ ಕ್ರಿಕೆಟ್ಗೆ BCCI ಇದೆ ಇಂಡಿಯಾಗೆ, ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ. ವರ್ಲ್ಡ್ ಲೆವೆಲ್ ಅಲ್ಲಿ ಅದು ICC, ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅಲ್ವಾ. ಸೊ ಅವರು ರೆಗ್ಯುಲೇಟ್ ಮಾಡೋದು ಕ್ರಿಕೆಟ್ ಗೇಮ್ನ. ಡೀಟೇಲ್ಸ್ ಆಫ್ ಇಂಪಾರ್ಟೆಂಟ್ ಪ್ಲೇಯರ್ಸ್ ಅಂಡ್ ದೇರ್ ರೆಕಾರ್ಡ್ಸ್. ತುಂಬಾ ಇಂಪಾರ್ಟೆಂಟ್ ಪ್ಲೇಯರ್ಸ್ ಏನಾದ್ರು ಇದ್ರೆ ಅವರ ರೆಕಾರ್ಡ್ಸ್ ಎಲ್ಲ ಕೇಳ್ತಾರೆ. ಅಷ್ಟೊಂದು ಆವರೇಜ್ ಎಷ್ಟು ರನ್ಸು ಅಂತೆಲ್ಲ ಕೇಳಲ್ಲ. ಆದ್ರೆ ಆದಷ್ಟು ಅವರು ಏನಾದ್ರು ರೆಕಾರ್ಡ್ ಮಾಡಿರ್ತಾರೆ, ಡಬಲ್ ಸೆಂಚುರಿ ಮಾಡಿರ್ತಾರೆ ಅಥವಾ ಏನೋ ಮಾಡಿರ್ತಾರೆ ಇಂಪಾರ್ಟೆಂಟ್ ಗೇಮ್ ಅಲ್ಲಿ. ಸೊ ಅದನ್ನೆಲ್ಲ ಜ್ಞಾಪಕ ಇಟ್ಕೊಂಡಿರ್ಬೇಕು. ಈಗ ವಿರಾಟ್ ಕೊಹ್ಲಿ, ಸೊ ಅವ್ರ ಬಗ್ಗೆ ಕೇಳ್ಬೋದು. ಮತ್ತೆ ಸಚಿನ್ ತೆಂಡೂಲ್ಕರ್ ಬಗ್ಗೆ ಕೇಳ್ಬೋದು. ಸೊ ತುಂಬಾ ಇಂಪಾರ್ಟೆಂಟ್ ಇರುವಂತ
ಕೆಲವೊಂದು ಗೇಮ್ಸ್ ಅಲ್ಲಿ ಆ ಪ್ಲೇಯರ್ಸ್ ಬಗ್ಗೆ ಕೇಳ್ಬೋದು. ಸೊ ಕರೆಂಟ್ ಅಫೇರ್ಸ್, ಪ್ರಚಲಿತ ವಿದ್ಯಮಾನಗಳು. ಸೊ ಇವೆಲ್ಲ ಸೇರಿ ಇದುವರೆಗೂ ಏನು ಹೇಳಿದೆ ಅದೆಲ್ಲದ್ರ ಜೊತೆಗೆ ಬರ್ನಿಂಗ್ ಇಶ್ಯೂಸ್ ಅಂತ ಏನಾದರೂ ಇದ್ರೆ, ಈಗ ಅಟ್ ಪ್ರೆಸೆಂಟು ಫಾರ್ಮ್ ಲಾಸ್ ಬಗ್ಗೆ ಕೆಲವೊಂದು ಸ್ಟ್ರೈಕ್ ಪ್ರತಿಭಟನೆ ಎಲ್ಲ ನಡೀತಾ ಇದೆ. ಫಾರ್ಮ್ ಲಾಸ್, ರೈತರಿಗೆ ಸಂಬಂಧಪಟ್ಟಂತ ಕೆಲವೊಂದು ಕಾನೂನುಗಳನ್ನ ಜಾರಿಗೊಳಿಸೋದ್ರ ಬಗ್ಗೆ, ಅದ್ರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ರೈತರು. ಮತ್ತೆ ಕೋವಿಡ್ ವೈರಸ್, ಅದು ಬರ್ನಿಂಗ್ ಇಶ್ಯೂ. ಈಗ ಕ್ಲೈಮೇಟ್ ಚೇಂಜ್, ತುಂಬಾನೇ ಬಿಸಿ ಜಾಸ್ತಿ ಆಗ್ತಾ ಇದೆ, ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ, ಅದು ಬರ್ನಿಂಗ್ ಇಶ್ಯೂ. ಮ್ಯಾಗಝಿನ್ಸ್ ಕೆಲವೊಂದು ಚೆನ್ನಾಗಿರುತ್ತೆ. ಫ್ರಂಟ್ ಲೈನ್, ಹಿಂದೂ ಗ್ರೂಪ್ದು ಫ್ರಂಟ್ ಲೈನ್ ಅಂತ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇಂಡಿಯಾ ಟುಡೇ, ಬಿಸ್ನೆಸ್ ಟುಡೇ, ಪ್ರತಿಯೋಗಿತಾ ದರ್ಪಣ್, ಕಾಂಪಿಟೇಷನ್ ಸಕ್ಸಸ್ ರಿವ್ಯೂ, ಟೈಮ್ ಮ್ಯಾಗಝಿನ್. ಸೊ ಈ ತರ ಪ್ರಮುಖವಾದಂತ ಮ್ಯಾಗಝಿನ್ಸ್ ಅನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು, ಎಲ್ಲದನ್ನು ಓದ್ಬೇಕು ಅಂತಲ್ಲ, ಕೆಲವನ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಅಭಿರುಚಿಗೆ ತಕ್ಕಾಗೆ ನೀವು ಓದ್ಬೋದು. ಸೊ ಇವೆಲ್ಲ ಮ್ಯಾಗಝಿನ್ಸ್, ಜಿಯೋ ಮ್ಯಾಗ್ಸ್ ಅಂತ ಒಂದು ಆ್ಯಪ್ ಇದೆ. ಏನಾದ್ರು ಜಿಯೋ ಸಿಮ್ ಯೂಸ್ ಮಾಡ್ತಾ ಇದ್ರೆ ಜಿಯೋ ಮ್ಯಾಗ್ಸ್ ಅಂತ ಡೌನ್ಲೋಡ್ ಮಾಡ್ಕೊಳ್ಳಿ ಆ್ಯಪು ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ. ಸೊ ಅದರಲ್ಲಿ ಕೆಲವು ಮ್ಯಾಗಝಿನ್ಸ್ ಎಲ್ಲ ಸಿಗುತ್ತೆ ಇದರಲ್ಲಿ. ಮತ್ತೆ ಇಂಟರ್ನೆಟ್ ಅಲ್ಲಿ, ಮೊಬೈಲ್ ಆಪ್ಸ್ ಅಲ್ಲಿ ಸಿಗುವಂತ ಕಂಟೆಂಟ್ ಏನಿದೆ ಅದ್ರ ಮೇಲೆ ಜಾಸ್ತಿ ಡಿಪೆಂಡ್ ಆಗಬೇಡಿ. ಅದರಲ್ಲಿ ಕೆಲವೊಂದು ಬೇಡದೇ ಇರೋದೇ ಇರುತ್ತೆ, ಕೆಲವೊಂದು ಫೇಕ್ ಇರುತ್ತೆ, ಸೊ ಕೆಲವೊಂದು ಗಾಸಿಪ್ಸ್ ಇರುತ್ತೆ, ಸೊ ಅದೇ ಜಾಸ್ತಿ ಇರುತ್ತೆ. ಸೊ ಅದ್ರ ಮೇಲೆ ಡಿಪೆಂಡ್ ಆಗಬೇಡಿ, ಮ್ಯಾಗಝಿನ್ಸ್ ಮೇಲೆ ಡಿಪೆಂಡ್ ಆಗಿ. ಯಾಕಂದ್ರೆ ಮ್ಯಾಗಝಿನ್ಸ್ ಅಲ್ಲಿ ವಿಶ್ಲೇಷಣೆ ಇರುತ್ತೆ, ಅನಾಲಿಸಿಸ್ ಇರುತ್ತೆ, ಎಕ್ಸ್ಪರ್ಟ್ ಒಪಿನಿಯನ್ ಇರುತ್ತೆ. ಅದು ಬಿಟ್ಟು ನ್ಯೂಸ್ ಪೇಪರ್ ಅಲ್ಲಿ ಬರುವಂತ ಎಲ್ಲಾ ನ್ಯೂಸನ್ನು ಓದಕ್ ಹೋಗ್ಬೇಡಿ. ನ್ಯೂಸ್ ಪೇಪರೇ ಗಾರ್ಬೇಜ್ ಅದು. ಏನೋ ಚೂರು ಹೆಡ್ಲೈನ್ಸ್ ನೋಡ್ಬೇಕು, ಇಡ್ಬೇಕಷ್ಟೆ. ಮತ್ತೆ ಓವರ್ ಬರ್ಡನ್ ಮಾಡ್ಕೋಬೇಡಿ ಎಷ್ಟೊಂದು ಇನ್ಪುಟ್ಸ್ ತಗೊಂಡು. ನ್ಯೂಸ್ ಪೇಪರು ಓದ್ದೆ, ಮ್ಯಾಗಝಿನ್ಸು ಓದ್ದೆ, ಮೊಬೈಲು ನೋಡ್ದೆ, ಇಂಟರ್ನೆಟ್ ಅಲ್ಲಿ, ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತ ನ್ಯೂಸು ಎಲ್ಲ ಬೇಡ, ಅಷ್ಟೊಂದು ಇನ್ಪುಟ್ಸ್ ಬೇಕಾಗಿಲ್ಲ. ಮತ್ತೆ ಕಾಮ್ ಆಗಿರಿ. ಪ್ರಿಪ್ರೇಷನ್ ಸ್ವಲ್ಪ ಜಾಸ್ತಿನೇ ಟೈಮ್ ತಗೊಳುತ್ತೆ ಈ ತರ ಎಲ್ಲ ಪ್ರಿಪೇರ್ ಆಗ್ಬೇಕಾದ್ರೆ. ನೀವು ಬರೀ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗ್ತಾ ಇಲ್ಲ, ಆ ಜಾಬು ಲೈಫ್ ಟೈಮ್ ಮಾಡೋದಕ್ಕೆ ಪ್ರಿಪೇರ್ ಆಗ್ತಾ ಇದ್ದೀರಾ. ಸೊ ಅದರಿಂದ ಟೈಮ್ ತಗೊಳುತ್ತೆ, ಸ್ವಲ್ಪ ಪೇಷನ್ಸ್ ಇಂದ ಇರಿ. ಮತ್ತೆ ಎನ್ಸರ್ಟ್ ಸಿಲೆಬಸ್ ಅಪ್ ಟು 10th ಸ್ಟ್ಯಾಂಡರ್ಡ್ ತುಂಬಾ ಇಂಪಾರ್ಟೆಂಟ್. ಎನ್ಸರ್ಟ್ ಸಿಲೆಬಸ್ ಸಿಗುತ್ತೆ ಆನ್ಲೈನ್, ಫ್ರೀಯಾಗೆ ಸಿಗುತ್ತೆ. ಸೊ ಅದನ್ನ 10th ಸ್ಟ್ಯಾಂಡರ್ಡ್ ವರ್ಗೂ ಅದು ಇಟ್ಕೊಂಡಿರಿ. ಸೊ ಸಾಫ್ಟ್ ಕಾಪಿ ಸಿಗುತ್ತೆ. ಸೊ ಅದನ್ನ ಆದಷ್ಟು ಬ್ರೀಫ್ ಆಗಿ ಗ್ಲಾನ್ಸ್ ಮಾಡಿ. ಸೊ ಇಷ್ಟೊತ್ತವರೆಗೂ ತುಂಬಾ ಪೇಷನ್ಸ್ ಇಂದ ವಿಡಿಯೋನ ನೋಡಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್. ಜನರಲ್ ನಾಲೆಡ್ಜ್ ಅಂದ್ರೆ ಇಷ್ಟೊಂದಿರುತ್ತಾ ಅಂತ ಭಯ ಪಟ್ಕೋಬೇಡಿ. ಸೊ ಇದರಲ್ಲಿ ಎಷ್ಟೊಂದು ವಿಷಯಗಳು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಇಂಡಿಯನ್ ಮ್ಯಾಪು, ವರ್ಲ್ಡ್ ಮ್ಯಾಪು ಇದೆಲ್ಲ ಹೇಗಿರುತ್ತೆ ಅಂತ ನೀವೇನು ಮತ್ತೆ ಊರಿಗೆ ಹೊಡಬೇಕಾಗಿಲ್ಲ. ಸೊ ಜಸ್ಟ್ ಗ್ಲಾನ್ಸ್ ಮಾಡಿ ಅಷ್ಟೇನೆ ಕೆಲವು ಟಾಪಿಕ್ಸ್ ಅನ್ನ. ಕೆಲವೊಂದನ್ನ ಡೀಟೇಲ್ ಆಗಿ ಓದ್ಬೇಕಾಗತ್ತೆ. ಈಗ ಕಾನ್ಸ್ಟಿಟ್ಯೂಷನ್ ಇದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ಅಂದ್ರೆ ಸ್ವಲ್ಪ ಡೀಟೇಲ್ ಆಗಿ ಓದ್ಬೇಕಾಗತ್ತೆ. ಎಕನಾಮಿ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಸ್ವಲ್ಪ ಓದ್ಬೇಕಾಗತ್ತೆ. ಸೊ ಅದು ಬಿಟ್ರೆ ಜನರಲ್ ಅವೇರ್ನೆಸ್ ಸೆಕ್ಷನ್ ಅಲ್ಲಿ ತುಂಬಾ ಡೀಟೇಲ್ಸ್ ಕೇಳಕ್ ಹೋಗೋದಿಲ್ಲ. ಮೇಲ್ಮೇಲೆ ತುಂಬಾ ಇಂಪಾರ್ಟೆಂಟ್ ಆಗಿರೋದನ್ನ ಕೆಲವೊಂದವರು ಕೇಳ್ತಾರೆ ಎಕ್ಸಾಮ್ಸ್ ಅಲ್ಲಿ. ತುಂಬಾ ಡೀಟೇಲ್ ಆಗಿ ಕೇಳಬೇಕು ಅಂದ್ರೆ ಅದು IAS ಲೆವೆಲ್ಗೆ, IAS KS ಲೆವೆಲ್ಗೆ ಇರುತ್ತೆ ಅದು. ಸೊ ಆ ಥರ ಎಲ್ಲ ಕೇಳೋದಿಲ್ಲ ನಾನು. ಸೊ ಅದರಿಂದ ಕೀಪ್ ಕಾಮ್. ಸೊ ಹೀಗೆ ವಿಡಿಯೋಸ್ ಅನ್ನು ನೋಡ್ತಾ ಇರಿ. ಸೆಲೆಬ್ರೇಟ್ ಲರ್ನಿಂಗ್, ಎಂಜಾಯ್ ಲೈಫ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು.